ಎಲ್ಲಾ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರೈಸ್ ದ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ ಇವತ್ತಿನ ಒಂದು ವಿಶೇಷವಾದಂತಹ ಸಂಜೆಯ ವೇಳೆಯಲ್ಲಿ ಯೇಸು ಕ್ರಿಸ್ತನ ಒಂದು ಕೃಪೆಯಿಂದ ನಾವು ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಪಾಠನ ನಾವು ನೋಡೋಣ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತಾ, ಎಲ್ಲರಿಗೂ ಕೂಡ ಉಚಿತವಾದಂತಹ ಸತ್ಯವೇದ ಅಧ್ಯಯನಕ್ಕೆ ಸ್ವಾಗತ ಕೋರುವಂತನಾಗಿದ್ದೀನಿ. ದಯವಿಟ್ಟು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಹೇಳುವಂತ ಎಲ್ಲ ವಾಕ್ಯಗಳನ್ನ ಬೈಬಲ್ನ ತೆಗೆದು ಓದಿ, ಅದೇ ರೀತಿಯಾಗಿ ಹೇಳುವಂತ ಎಲ್ಲ ವಾಕ್ಯಗಳನ್ನು ಕೂಡ ನೋಟ್ಸ್ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಪಾಠದ ಹೆಸರೇನು ಅಂತ ನಾವು ನೋಡ್ಬೇಕಾದ್ರೆ 3 ಮಾರ್ಗಗಳು, 3 ways ಇವತ್ತಿನ ಒಂದು ಟಾಪಿಕ್. ಇದ್ರ ಬಗ್ಗೆ ನಾವು ಈ ದಿನ ಬೈಬಲ್ ಅಲ್ಲಿ ನಮ್ಗೆ ಏನು ಇದ್ರ ಬಗ್ಗೆ ಮಾಹಿತಿ ಇದೆಯೋ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತವ್ರಾಗಿರೋಣ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಮೊದಲನೇದಾಗಿ ಎಲ್ಲರಿಗೂ ಪ್ರೆಸೆಂಟೇಶನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಓಕೆ, ಥ್ಯಾಂಕ್ ಯು. ಸೊ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ದಯವಿಟ್ಟು ಬೈಬಲ್ನ ರೀಡ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಒಂದು ಪಾಠನ ನೋಡೋಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯನ ಓದೋಣ. ನೋಡಿ, ಮತ್ತಾಯ 7ನೇ ಅಧ್ಯಾಯ 13ನೇ ವಚನ 14ನೇ ವಚನ ದಯವಿಟ್ಟು ಓದಿ. ಇಕ್ಕಟ್ಟಾದ ಬಾಗಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಇಲ್ಲಿ ನಮ್ಮ ಸ್ವತಃ ಯೇಸು ಕ್ರಿಸ್ತರೇನೆ 2 ಮಾರ್ಗಗಳ ಬಗ್ಗೆ ವಿಶ್ಲೇಷಣೆಯನ್ನ ಕೊಡ್ತಾ ಇದ್ದಾರೆ. ಒಂದು ಇಕ್ಕಟ್ಟಾದ ಮಾರ್ಗ ಇದೆಯಂತೆ, ಇನ್ನೊಂದು ವಿಶಾಲವಾದಂತ ಮಾರ್ಗ ಇದೆಯಂತೆ. ನೋಡಿ, ಇಕ್ಕಟ್ಟಾದಂತ ಮಾರ್ಗದಲ್ಲಿ ಹೋಗೋರು ಸ್ವಲ್ಪ ಜನ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಶಾಲವಾದಂತ ಮಾರ್ಗದಲ್ಲಿ ಹೋಗೋದು ಬಹುಜನ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾವ್ದರ ಒಂದು ಸೀಮಿತವಾಗಿ ಹೇಳ್ತಾ ಇದ್ದಾರೆ? ಇಲ್ಲಿ ಏನು ನರಕದ ಬಗ್ಗೆ ಹೇಳ್ತಾ ಇದ್ದಾರಾ, ಇಲ್ಲ ಸ್ವರ್ಗದ ಬಗ್ಗೆ ಹೇಳ್ತಾ ಇದ್ದಾರಾ ಅಂತಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆ ವಾಕ್ಯದಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ, ನರಕ ಮತ್ತೆ ಸ್ವರ್ಗ ಅನ್ನೋ ಒಂದು ಪದನೇ ಬಳಕೆ ಮಾಡಿಲ್ಲ. ಅದರಲ್ಲಿ ಹೇಳ್ತಾ ಇರೋದಂದ್ರೆ ನಾಶನ ಮತ್ತೆ ನಿತ್ಯ ಜೀವ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನೋಡಿ, ಮತ್ತೊಮ್ಮೆ ಇನ್ನೊಂದ್ಸರಿ ಓದಿ, ಮತ್ತಾಯ 13ನೇ ಅಧ್ಯಾಯ 14ನೇ ವಚನ. 13ನೇ ಓದಿ ಸಿಗ್ತಾ. ಇಕ್ಕಟ್ಟಾದ ಬಾಗಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ನೋಡಿದ್ರ ಪ್ರಿಯರೇ, ಸ್ಪಷ್ಟವಾಗಿ ಈ ವಾಕ್ಯದ ಹೇಳೋ ಪ್ರಕಾರ ನಾವು ಈ ದಿನ ಇದ್ರ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳುವಂತವ್ರಾಗಿರೋಣ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ಇಲ್ಲಿ ಯಾವುದೇ ಕಾರಣಕ್ಕೂ ನರಕ ಮತ್ತೆ ಸ್ವರ್ಗ ಅಂತ ಅಂದ್ಬಿಟ್ಟು ಹೇಳ್ತಾ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇದು ಯಾವುದೇ ರೀತಿಯಲ್ಲೂ ಮನುಷ್ಯ ಸತ್ತಾದ ನಂತರ, ಬದುಕಿದಾಗಲ್ಲ, ಸತ್ತಾದ ನಂತರ ಏನೋ 2 ದಾರಿ ಇರುತ್ತೆ, ಒಂದು ವಿಶಾಲವಾದಂತ ದಾರಿ, ಒಂದು ಇಕ್ಕಟ್ಟಾದ ದಾರಿ, ಅವಾಗ ಹೋಗ್ಬಿಡೋದಲ್ಲ ರೀ. ಬದುಕಿದಾಗ್ಲೇನೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆತ್ಮೀಯರೇ, ಮನುಷ್ಯ ಜೀವಂತವಾಗಿ ಈ ಒಂದು ಪ್ರಪಂಚದಲ್ಲಿ ಜೀವಿಸ್ಬೇಕಾದ್ರೇನೆ ಈ 2 ದಾರಿಲಿ ಯಾವ್ದಾದ್ರು ದಾರಿನ ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನೇ ಯೇಸು ಕ್ರಿಸ್ತ ಹೇಳ್ತಾ ಇರೋದು. ಇದನ್ನೇ ನೋಡಿ ವಾಕ್ಯದಲ್ಲಿ ಹೇಳ್ತಾರೆ, ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ ಓದಿ. ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ. ರಮ್ಯಾ ಸಿಸ್ಟರ್, ಧನಲಕ್ಷ್ಮಿ ಸಿಸ್ಟರ್, ಕೆಂಪರಾಜು ಬ್ರದರ್. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಶಕ್ತಿಯಿಂದ ಮಾಡು. ನೀನು ಹೋಗಲಿರುವ ಸಮಾಧಿಯಲ್ಲಿ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ನೋಡಿದ್ರ ಆತ್ಮೀಯರೇ, ಇಲ್ಲಿ ನೋಡಿ, ನೀವು ಈಗ ಬದುಕಿದ್ದಾಗ್ಲೇನೆ ಎಲ್ಲಾ ವಿಧವಾದಂತ ಒಂದು ಆಲೋಚನೆ ಶಕ್ತಿ, ಕ್ರಿಯೆ ಮಾಡೋದಕ್ಕೆ ಶಕ್ತಿ ಇದೆ. ಸತ್ತಾದ ನಂತರ ಏನೂ ಮಾಡೋದಕ್ಕಾಗೋದಿಲ್ಲ, ಜ್ಞಾನ ಇರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ಇಲ್ಲಿ ಯಾವುದೇ ಕಾರಣಕ್ಕೂ ನರಕಾನೇ ಆಗ್ಲಿ ಸ್ವರ್ಗಾನೇ ಆಗ್ಲಿ ಅನ್ಬಿಟ್ಟು ಹೇಳ್ತಾ ಇಲ್ಲ ಯೇಸು ಕ್ರಿಸ್ತರು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವಿಶಾಲವಾದಂತ ಮಾರ್ಗದಲ್ಲಿ ಹೋಗುವಂತ ಎಲ್ಲಾ ಸಹೋದರ ಸಹೋದರಿಯರು ನಾಶನಕ್ಕೆ ಹೋಗ್ತಾರಂತೆ. ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವಂತ ಎಲ್ಲಾ ಸಹೋದರ ಸಹೋದರಿಯರು ಜೀವನ ಪಡ್ಕೋತಾರೆ ಅನ್ಬಿಟ್ಟು ಹೇಳ್ತಾ ಇದ್ದಾರೆ.
ಆಗಿರ್ಬೇಕಾದ್ರೆ ನಾಶನ ಅಂದ್ರೆ ಏನು, ಜೀವಕ್ಕೆ ಅಂದ್ರೆ ಏನು ಅನ್ನೋ ಒಂದು ಮಾಹಿತಿನ ನಾವು ಬೈಬಲ್ನಲ್ಲಿ ನಾವು ಹುಡ್ಕೋಣ. ನೋಡಿ ಪ್ರಿಯರೇ, ನಾಶನ ಅಂದ್ರೆ ಏನು ಮನುಷ್ಯ ಅನಾರೋಗ್ಯದಲ್ಲಿ ಬಳೋದು, ಆಕ್ಸಿಡೆಂಟ್ ಆಗೋಗ್ಬಿಡೋದು, ಇಲ್ಲ ಯಾವುದೋ ಒಂದು ತೊಂದರೆಯಲ್ಲಿ ಸಿಗಾಕೊಂಡು ಮನೆ ಮಠ ಎಲ್ಲ ಮಾರ್ಕೊಬಿಡೋದು, ಇಲ್ಲ ಎಕ್ಸಾಮ್ನಲ್ಲಿ ಫೇಲ್ ಆಗ್ಬಿಡೋದು, ಏನೋ ಒಂದು ಕಾರಣಾಂತರಗಳಿಂದ ಡಿಪ್ರೆಷನ್ ಹೊಂಟೋಗ್ಬಿಡೋದು ಇದು ನಾಶನ ಅಂದ್ರೆ ಇಲ್ಲ ರೀ. ಈ ಎಲ್ಲಾ ಸನ್ನಿವೇಶಗಳು ಮನುಷ್ಯ ಸಾಯುವವರೆಗೂ ಎಲ್ಲಾ ರೀತಿಯಲ್ಲೂ ಅನುಭವಿಸಿ ಸಾಯ್ತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದೆಲ್ಲ ಒಂದು ಅನುಭವ ರೀ. ಯಾವುದೇ ಕಾರಣಕ್ಕೂ ಇದೇ ಒಂದು ಪುಲಿ ಸ್ಟಾಪ್ ಅಲ್ಲ ರೀ. ಇದೆಲ್ಲ ಒಂದು ರೀತಿಯ ಒಂದು ಕಾಮ ರೀತಿಯಲ್ಲಿ ಮನುಷ್ಯನ ಜೀವನದಲ್ಲಿ ಬರುವಂತ ಒಂದು ಸನ್ನಿವೇಶಗಳು. ನಾಶನ ಅಂದ್ರೆ ಏನು ಅಂದ್ರೆ ಅರ್ಥ, ಪರ್ಫೆಕ್ಟ್ ಮೀನಿಂಗ್ ಏನ್ ಗೊತ್ತಾ, ಮರಣ ಅಂದ್ರೆ ಸಮಾಧಿಯಲ್ಲಿ ಸೇರೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇದೇ ನಾಶನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ಈ ಒಂದು ದಾರಿ ಮನುಷ್ಯನ್ಗೆ ಯಾವ ರೀತಿ ಸುಲಭವಾಗಿ ಆಗ್ಬಿಟ್ಟಿದೆ ಅಂತಂದ್ರೆ, ಸುಲಭವಾಗಿ ಕಾಣಿಸ್ತಾ ಇದೆಯಂತೆ. ಪ್ರತಿ ಮನುಷ್ಯ ಹುಡ್ತಾನೆ, ಪಾಪ ಮಾಡ್ತಾನೆ, ವಿಶಾಲವಾಗಿ ಇರ್ತಾನೆ, ಕಡೆಗೆ ಮರಣ ಕೊಂಡೋಗ್ತಾ ಇದ್ದಾನಂತೆ. ನೋಡಿ, ಜ್ಞಾನೋಕ್ತಿ 14ನೇ ಅಧ್ಯಾಯ 12ನೇ ವಚನ ಓದಿ ಸಿಸ್ಟರ್. ಜ್ಞಾನೋಕ್ತಿ 14ನೇ ಅಧ್ಯಾಯ 12ನೇ ವಚನ. ಸುಮಿತಾ ಸಿಸ್ಟರ್, ಉಮಾ ಸಿಸ್ಟರ್, ಓದಿ ಸಿಸ್ಟರ್. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಆತ್ಮೀಯರೇ, ಮನುಷ್ಯನ್ಗೆ ಕಡೆ ಸುಲಭವಾಗಿ ಆಗ್ಬಿಟ್ಟಿದೆ ನೋಡಿ. ಲೋಕದಲ್ಲಿ ಮನುಷ್ಯ ಹುಡ್ತಾನೆ, ಎಂಜಾಯ್ಮೆಂಟ್ ಮಾಡ್ತಾನೆ, ಸ್ವಾರ್ಥವಾಗಿರ್ತಾನೆ, ನೆಮ್ಮದಿನ ಹುಡ್ಕಕ್ ಹೋಗ್ತಾನೆ, ಎಲ್ಲಾ ರೀತಿಯಲ್ಲೂ ಹುಡುಕಿ ಕೊನೆಗೆ ಎಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ ಮರಣಕ್ಕೆ ಹೋಗ್ತಾ ಇದ್ದಾನೆ ರೀ. ಇಷ್ಟೇನಾ ಜೀವನ ಅಂತ ನಾವು ನೋಡ್ಬೇಕಾದ್ರೆ, ಇಷ್ಟೇ ಜೀವನ ಅನ್ನೋ ರೀತಿಯಲ್ಲಿ ವಿಶಾಲವಾದಂತ ಮಾರ್ಗದಲ್ಲಿ ಹೋಗಿ ಮರಣನ ಅನುಭವಿಸ್ತಾ ಇದ್ದಾನೆ. ಈ ಒಂದು ಕರ್ತವ್ಯನ ಫಸ್ಟ್ ಮಾಡಿರೋಂತ ವ್ಯಕ್ತಿ ಯಾರು ಅಂತ ನಾವು ನೋಡ್ಬೇಕಾದ್ರೆ ಆದಾಮ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ರಿಬ್ಬನ್ ಕಟ್ ಮಾಡಿ ಯಾವ ರೀತಿ ಲೋಕದೊಳಗಡೆ ಬಂದು ಪಾಪ ಎಲ್ಲ ಮಾಡಿ ಪಾಪಕ್ಕೆ ಕಾರಣನಾಗಿ ಸುಮಾರು 930 ವರ್ಷ ತಗೊಂಡು ಆತನ ಏನಾಗ್ತಾನೆ ಅಂತಂದ್ರೆ ಮರಣಕ್ಕೆ ಹೋಗ್ತಾನೆ ರೀ. ಹೆಚ್ಚು ಕಮ್ಮಿ 930 ವರ್ಷ ಅವ್ನು ಎಷ್ಟು ಟಾರ್ಚರು, ಎಷ್ಟು ಮೆಂಟಲಿ ಪ್ರೆಷರ್ಸ್ನೆಲ್ಲ ಅನುಭವಿಸಿರ್ತಾನೆ ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ರೀ. ಮೊದಲನೇ ಲೋಕದಲ್ಲಿ ನೀವು ನೋಡಿರ್ತೀರಾ, ಮೊದಲನೇ ಲೋಕ ಪಾಠ ಕೇಳಿದಿರಲ್ಲ, ಲಾಸ್ಟ್ ವೀಕ್ ಆಗಿರೋದು. ಎಷ್ಟೆಲ್ಲ ಅವ್ನು ಹಿಂಸೆ ಅನುಭವಿಸಿರ್ತಾನೆ, ದೊಡ್ಡ ದೊಡ್ಡ ಜೈಂಟಿಕ್ ಬೀನ್ಸ್ಗಳನ್ನೆಲ್ಲ ನೋಡಿರ್ತಾನೆ, ದೇವರ ಒಂದು ಕೋಪ, ದೇವರ ಒಂದು ಪ್ರೀತಿ ಎಲ್ಲ ನೋಡಿ ಕೊನೆಗೆ ಮರಣನ ಅನುಭವಿಸಿದಾನೆ ರೀ. ಆದ್ರೆ ಈಗ ನಾವೆಲ್ಲ ಏನಾಗಿದೀವಿ ಗೊತ್ತಾ, ತುಂಬಾ ಫಾಸ್ಟ್ ಬ್ರೀಡ್ಸ್ ಅಂತೀವಿಲ್ಲ, ಆ ತರ ನಾವೆಲ್ಲ ಪ್ರಿಯರೇ. ಈಗ ನಮ್ಮ ಒಂದು ಕಾಲಾವಕಾಶ ಎಷ್ಟಾಗಿದೆ ಅಂದ್ರೆ 30 ವರ್ಷ, 50 ವರ್ಷ, 60 ವರ್ಷ. 930 ವರ್ಷ ಮಾಡೋ ಪಾಪಗಳನ್ನ ನಾವು 30 ವರ್ಷದಲ್ಲಿ, 50 ವರ್ಷದಲ್ಲಿ, 60 ವರ್ಷದಲ್ಲೇ ಮಾಡಿ ಏನ್ ಮಾಡ್ತಾ ಇದೀವಿ, ಮರಣಕ್ಕೆ ಹೋಗ್ತಾ ಇದೀವಿ. ನೋಡಿ, ರೋಮಾಪುರದವ್ರಿಗೆ 5ನೇ ಅಧ್ಯಾಯ 12ನೇ ವಚನ ಓದಿ. ರೋಮಾಪುರದವ್ರಿಗೆ 5ನೇ ಅಧ್ಯಾಯ 12ನೇ ವಚನ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲಾ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತ್ತು. ನೋಡಿದ್ರ ಆತ್ಮೀಯರೇ, ಒಬ್ಬ ಮನುಷ್ಯನಿಂದಲೇ ಪಾಪ ಬಂತಂತೆ, ಆ ಪಾಪ ಮರಣಕ್ಕೆ ಹೋಗ್ತಂತೆ. ಅದೇ ರೀತಿ ಲೋಕದಲ್ಲಿರೋ ಎಲ್ಲರೂ ಕೂಡ ಪಾಪ ಮಾಡಿ 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 ಏನಾಗಿದ್ದಾರೆ ಅಂತಂದ್ರೆ ಮರಣಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಪಾಪ ದೇವರ ಒಂದು ವಾಕ್ಯ ವಿರುದ್ಧವಾಗಿ ಮಾಡೋದೆಲ್ಲಾನು ಕೂಡ ಪಾಪ ರೀ. ಇದನ್ನೇ 1 ಯೋಹಾನ 5ನೇ ಅಧ್ಯಾಯ 17ನೇ ವಚನದಲ್ಲೂ ಕೂಡ ಹೇಳೋದು. ಹಾಗಿರ್ಬೇಕಾದ್ರೆ ದೇವರು ಯಾವ ರೀತಿ ಲೆಕ್ಕ ಹಾಕ್ತಾರೆ, ಪಾಪ ಅನ್ನೋದನ್ನ ಯಾವ ರೀತಿ ದೇವರು ತಕಡಿಗೆ ಇಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ಸಣ್ಣ ಒಂದು ಉದಾಹರಣೆ ನೋಡಿ. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆ ಗೊತ್ತು, ಆನೆ ಕದ್ರೆ ಕಳ್ತನನ, ಕಳ್ಳೆಕಾಯಿ ಕದ್ರೆ ಕಳ್ತನನ. ಈಗ ಆನೆ ಕದ್ದಿರೋ ಕಳ್ಳನ್ಗೂ ಕಳ್ಳೆಕಾಯಿ ಕದ್ದಿರೋ ಕಳ್ಳನು ಕರ್ಕೊಂಡೋಗಿ ನಾವು ಕೋರ್ಟ್ಗೆ ಹಾಕಿದ್ವಪ್ಪ, ಯಾರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೋದು? ಆನೆ ಕದ್ದಿರೋನ್ಗೆ ಜಾಸ್ತಿ ಕೊಡ್ತಾರ, ಕಳ್ಳೆಕಾಯಿ ಕದ್ದಿರೋನ್ಗೆ ಜಾಸ್ತಿ ಕೊಡ್ತಾರ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕದ್ದಿರೋನಿಗೆ ಜಾಸ್ತಿ ಕೊಡ್ತಾರೆ. ಯಾಕೆ? ಕಳ್ಳೆಕಾಯಿ ಕದ್ದಿರೋನು ಕಳ್ಳತಾನೆ, ಕಳ್ಳನೇ, ಬಟ್ ಅದು ಬಹಿರಂಗವಾಗಿ. ನೋಡ್ಬೇಕಾದ್ರೆ ನಾವೇನ್ ಹೇಳ್ತೀವಿ, ಈ ಲೋಕದ ಒಂದು ನ್ಯಾಯ ತೀರ್ಪಿನ ಪ್ರಕಾರ ಆನೆ ದುಡ್ದು ಅದೊಂದ್ ಕದ್ರೆ ಕಳ್ತನ ಅಂತ ಅನ್ಬಿಟ್ಟು ನಾವ್ ಹೇಳ್ತೀವಿ. ಅದೇ ತರ ಕಳ್ಳೆಕಾಯಿ ಚಿಕ್ಕದು, ಅದನ್ ಕದ್ರೆ ಏನು ಕಳ್ತಾನೆ ಇಲ್ಲ, ಬಿಡಪ್ಪ ಕ್ಷಮಿಸ್ಬಿಟ್ಟೆ, ಹೊಟ್ಟೆ ಪಾಡಿಗೆಲ್ಲ ಕದಿದ್ಯಾ ಅಂತ ಬಿಟ್ಬಿಡ್ತಾರೆ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಎರಡೂ ಕೂಡ ಕಳ್ರೇನೆ, ಇಬ್ರೂ ಕೂಡ ಪಾಪಿಗಳೇ, ಇಬ್ರಿಗೂ ಕೂಡ ಮರಣನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ.
ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಎರಡೂ ಕೂಡ ಪಾಪವಾಗಿರೋದ್ರಿಂದಾನೆ ಆ ಮನುಷ್ಯನಿಗೆ ಮರಣ ಅನ್ನೋದನ್ನ ದೇವರು ನೇಮಕ ಮಾಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರ. ಇನ್ನೊಂದು ಉದಾಹರಣೆ ನೋಡಿ, ಸುಳ್ಳು. ಈಗ ಯಾರಾದ್ರೂ ಹೇಳ್ತೀರಾ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾವ್ ಯಾರು ಹೇಳೋದೇ ಇಲ್ಲ ಅನ್ಸುತ್ತೆ ಸುಳ್ಳು ಯಾರು ಹೇಳಲ್ವಾ? ಓ ವೆರಿ ಗುಡ್, ಯಾರು ಹೇಳಲ್ಲಪ್ಪ, ವೆರಿ ಗುಡ್ ವೆರಿ ಗುಡ್. ಇರ್ಬೇಕಾದ್ರೆ ಸುಳ್ಳು ಹೇಳೋರು ಏನಾಗ್ತಾರೆ ಗೊತ್ತಾ? ನೋಡಿ ವಾಕ್ಯ ಓದಿ, ಯೋಹಾನ 8:44. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರರಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನೋಡಿದ್ರ, ನೀವು ನಿಮ್ಮ ತಂದೆಯಿಂದ ಅಂದ್ರೆ ಯಾರು? ನಮ್ಮ ತಂದೆ ಯಾರು ಅಂತ ನಾವು ನೋಡ್ಬೇಕಾ? ಸೈತಾನು. ಫಸ್ಟ್ ಸುಳ್ಳು ಹೇಳಿದೆ ಯಾರು ಗೊತ್ತಾ? ಸೈತಾನ್ ರೀ. ಅದಕ್ಕೆ ಅವನು ಇನ್ವೆಂಟರ್ ಆಫ್ ಲೈ ಅಂತಂದ್ರೆ ಏನು? ಇನ್ವೆನ್ಷನ್ ಅಂದ್ರೆ ಏನು? ಸಂಶೋಧನೆ, ಸುಳ್ಳನ್ನ ಸಂಶೋಧನೆ ಮಾಡಿದ್ದೆ ಸೈತಾನು. ಈಗ ನಾವು ನೀವೇನಾದ್ರು ಬೇಕಂತಲೋ ಬೇಡ್ದಂತಲೋ ತಪ್ಪಾಗಿ ಏನಾದ್ರು ಸುಳ್ಳು ಹೇಳ್ಬಿಟ್ವಿ ಅಂದ್ರೆ ಯಾರಿಗೆ ನಾವು ತಂದೆ ಆಗ್ತೀವಿ ಅಂತಂದ್ರೆ, ನಮಗೆ ತಂದೆ ಯಾರಾಗ್ತಾರೆ ಅಂದ್ರೆ ಸೈತಾನ್ ಆಗ್ತಾನೆ ರೀ. ಆಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೈತಾನ್ ಎಲ್ಲಿಂದ ಸುಳ್ಳು ಹೇಳ್ದ ಅಂತಂದ್ರೆ ಆದಾಮ ಮತ್ತೆ ಅವ್ವಳಿಗೆ ವಂಚನೆ. ನೀನ್ ಹೇಗೂ ಈ ಹಣ್ಣನ್ನ ತಿಂದ್ರೆ ಸಾಯೋದೇ ಇಲ್ಲ ಅಂತ ಹೇಳಿರೋ ಒಂದು ಮಾತು ನಾ ದೊಡ್ಡ ಸುಳ್ಳಾಗಿ ಮಾರ್ಪಾಟ್ ಮಾಡಿದ್ದೇನೆ ರೀ. ಆದ್ರಿಂದ ಈತನ ಒಂದು ಪ್ರಪಂಚದಲ್ಲಿ ನಾವೆಲ್ಲ ಜೀವಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಅದ್ರ ಒಳಗಡೆ ಒಳ ಬಿದ್ದು ಬಿಟ್ಟಿದೀವಿ. ಇದರಿಂದ ನಾವು ಹೊರಗಡೆ ಬರ್ಲೇಬೇಕು. ನೋಡ್ಬೇಕಾದ್ರೆ ಉದಾಹರಣೆ, ನಾವು ಯಾವುದೇ ಒಂದು ಫೋನ್ ನಲ್ಲೇ ಯೂಸ್ ಮಾಡೋದೇ ಆಗ್ಲಿ, ಎಲ್ಲೇ ಒಂದು ರೀತಿಯ ಒಂದು ಚಟುವಟಿಕೆ ಮಾಡೋದೇ ಆಗ್ಲಿ, ಎಲ್ಲಾ ಕಡೆನೂ ಕೂಡ ಅತಿ ಹೆಚ್ಚಾಗಿ ನಾವು ಸುಳ್ಳನ್ನ ಉಪಯೋಗಿಸ್ತೀವಿ. ಇದನ್ನ ನಾವು ಆದಷ್ಟು ಕಂಟ್ರೋಲ್ ಮಾಡ್ಬೇಕು, ಇದನ್ನ ಬಿಟ್ಟು ಬಿಡ್ಬೇಕು. ಅದಾದ್ಮೇಲೆ ಇನ್ನು ಇದಕ್ಕಿಂತ ದೊಡ್ಡ ತಪ್ಪು ಪಾಪ ಅಂತ ನಾವು ನೋಡ್ಬೇಕಾದ್ರೆ ಕುಡಿಯೋದು, ಸಿಗರೇಟ್ ಸೇಯೋದು, ಪಾರ್ಟಿ ಮಾಡೋದು, ತಪ್ಪಾದಂತ ರೀತಿಯ ಒಂದು ಚಟುವಟಿಕೆ ನಡೆಸೋದು, ಇದು ಕೂಡ ಪಾಪನ ಅಂತಂದ್ರೆ ಇದು ಕೂಡ ಪಾಪನೇ. ಆಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪಾಪನ ತೊಲಗ ಹಾಕೋದು ನಮ್ಮ ನಿಮ್ಮ ಕೈಯಲ್ಲಿ ಇರೋದ್ರಿಂದ ನಾವು ತೊಲಗ ಹಾಕ್ಲೇಬೇಕು. ಆದ್ರೆ ಈ ವಿಶಾಲವಾದಂತ ಮಾರ್ಗದಲ್ಲಿ ಹೋಗುವಂತ ಎಲ್ಲಾ ಸಹೋದರ ಸಹೋದರಿಯರುಗಳು ಇದನ್ನೆಲ್ಲ ಮಾಡಿ ಮಾಡಿ ಏನಾಗ್ತಾ ಇದಾರೆ ಅಂತಂದ್ರೆ ಮರಣದ ಪಾಲಿಗೆ ಹೋಗ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇದನ್ನ ದೇವರು ತಡೆನೇ ಗಟ್ಲಿಲ್ವಾ? ಯೇಸು ಕ್ರಿಸ್ತನ ತಡೆನೇ ಗಟ್ಲಿಲ್ವಾ ಅಂದ್ರೆ ಖಂಡಿತವಾಗ್ಲೂ ತಡೆಗಟ್ಟಿಸಿದ್ರು. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಆದಾಮನ ಒಂದು ಕಾಲಕ್ಕೆ ಬರೋಣ. ಈಗ ಆದಾಮನ ಕಾಲದಿಂದ ಮೋಸೆಯ ಕಾಲದವ್ರಿಗೆ ಹೆಚ್ಚು ಕಮ್ಮಿ 2000 ವರ್ಷ ಡಿಫ್ರೆನ್ಸ್ ಇತ್ತು ಪ್ರಿಯರ. ಏನಕ್ಕೆ ಅಂದ್ರೆ ಮೋಸೆ ಬಂದಾಗ್ಲೇನೆ ಧರ್ಮಶಾಸ್ತ್ರ ಸಿಕ್ಕಿದ್ದು. ಆದಾಮನ ಕಾಲದಲ್ಲಿ ಧರ್ಮಶಾಸ್ತ್ರ ಇತ್ತಾ? ಇತ್ತಾ? ಇರ್ಲಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆದಾಮನ ಕಾಲದಲ್ಲಿ ಧರ್ಮಶಾಸ್ತ್ರನೆಲ್ಲ ಮೋಶೆಯ ಕಾಲದಲ್ಲಿ ಬಂದಿದ್ದು. ಆಗಿರ್ಬೇಕಾದ್ರೆ ಈ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಬಂದಂತ ಎಲ್ರು ಏನಾಗಿದ್ರು ಅಂದ್ರೆ ತಪ್ಪು ಮಾಡಿ ಪಾಪ ಮಾಡಿ ಮತ್ತೆ ಧರ್ಮಶಾಸ್ತ್ರ ಕೊಟ್ಟಾದ್ಮೇಲೆ ಪಾಪ ಮಾಡ್ಬೇಡಿ ಅಂತ ಹೇಳಿದ ತಕ್ಷಣ ಇನ್ನು ಹೆಚ್ಚಿಗೆ ಪಾಪ ಮಾಡಕೊಂಡು ಹೋಗ್ಬಿಡ್ರು. ನೋಡಿ, ಇಷ್ಟು ವರ್ಷ ಒಂದು ರೂಲ್ಸ್, ಇನ್ಮೇಲೆ ಆ ರೂಲ್ಸ್ ನ ಫಾಲೋ ಮಾಡ್ಬಿಡಿ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಅದೇ ತರ ಆಗಿದ್ದು. ಅದಕ್ಕೆ ರೋಮಾಪುರದವ್ರಿಗೆ 7ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ಇದನ್ನೇ ಡಿಬಿಟ್ ಮಾಡೋದು ಆ ಅಪೊಸ್ತಲ ಪೌಲ್. ಸೊ ಈಗ ಹೆಂಗೆ ಆಸೆ, ಈಗ ನೋಡಿ, ಆಸೆ ಮತ್ತೆ ದುರಾಸೆ ಎರಡರಲ್ಲೂ 2 ವ್ಯತ್ಯಾಸ ಇದೆ ರೀ. ಆಸೆ ಪಡೋದು ಒಳ್ಳೇದು, ಆದ್ರೆ ದುರಾಸೆ ಪಡೋದು ಕೆಟ್ಟದು ಅನ್ನೋದನ್ನೇ ರೋಮಾಪುರದವ್ರಿಗೆ 7ನೇ ಅಧ್ಯಾಯದಲ್ಲಿ ಹೇಳೋದು. ನೋಡಿ, ಆಗಿಂದನೂ ಕೂಡ ಎಲ್ಲಾ ಸಹೋದರ ಹಾಗೆ ಇದ್ದಂತೆ ಎಲ್ಲಾ ಜನರು ಏನ್ ಮಾಡಿದ್ರು ಅಂತಂದ್ರೆ ಆಸೆ ಪಟ್ಟು ಅದು ದುರಾಸೆಯಾಗಿ ಮಾರ್ಪಾಟ ಆಯ್ತು. ಸೊ ನಾವು ಯಾವ್ದ್ರ ಮೇಲೆ ನಾವು ತುಂಬಾ ಹೆಚ್ಚಿಗೆ ಒಂದು ವಿಶ್ಲೇಷಣೆ ಮಡಗಿ ಅದ್ರ ಹಿಂದೆನೆ ನಾವು ಹೋಗ್ತೀವೋ ಆಗ ನಾವ್ ಏನಾಗ್ತೀವಿ ಅಂತಂದ್ರೆ ಮರಣಕ್ಕೆ ಹೊಂಟೋಗ್ಬಿಡ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇದನ್ನೇ ಮೋಸೆಸ್ ಹೇಳೋದು ಗಲಾತ್ಯ 2ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡಿ, ಓದಿ. ಗಲಾತ್ಯದವರಿಗೆ 2ನೇ ಅಧ್ಯಾಯ 21ನೇ ವಚನ ಓದಿ. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಧರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದದಕ್ಕೆ ಕಾರಣವೇ ಇಲ್ಲ. ನೋಡಿದ್ರ ಅಪೊಸ್ತಲ ಪೌಲು ಎಷ್ಟು ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದಾರೆ ನೋಡಿ. ದೇವರ ಒಂದು ಕೆಲ್ಸಕ್ಕೆ ನಾನೇನು ತಪ್ಪು ಅಂತ ಏನು ಹೇಳಕ್ ಹೋಗಲ್ಲ, ದೇವ್ರು ಮಾಡೋದೆಲ್ಲ ಕರೆಕ್ಟನೇ. ಆದ್ರೆ ಸಪೋಸ್ ಯಾವ್ದಾದ್ರು ಒಬ್ಬ ಮನುಷ್ಯನಾದ್ರು ಪಾಪನೇ ಮಾಡದೆ ಹುಟ್ದಾಗ್ಲಿಂದ ಸಾಯೋವರೆಗೂ ಪಾಪನೇ ಮಾಡದೆ ಇದ್ಬಿಟ್ಟಿದ್ದ ಅಂದ್ರೆ ಅಂತ ಮನುಷ್ಯ ಜೀವಿಸ್ಬಿಟ್ಟಿದ್ದ ಈ ಪ್ರಪಂಚದಲ್ಲಿ ಅಂತಿದ್ರೆ, ಯೇಸು ಕ್ರಿಸ್ತನು ನಮಗೋಸ್ಕರ ನಿಮಗೋಸ್ಕರ ಬಂದು ಮರಣ ಅನುಭವಿಸೋ ಒಂದು ಸಿಚುವೇಶನ್ನೇ ಬೇಡ್ದಾಗಿತ್ತು ಅಂತ ಅನ್ಬಿಟ್ಟು ಹೇಳ್ಬಿಟ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ಇರ್ಬೇಕಾದ್ರೆ ಮೋಸೆಸನು ಕೂಡ ಇದನ್ನೇ ನಮ್ಗೆ ಹೇಳುವಂಥದ್ದು.
ತಪ್ಪಿಸ್ಬೋದಲ್ಲ ನಾನು. ಈ ರೀತಿ ಇರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಮೋಸೆಸ್ನು ಕೂಡ ಇದನ್ನೇನೆ ಧರ್ಮಶಾಸ್ತ್ರನ ಕೊಟ್ಟ ತಕ್ಷಣ ಏನಾಗೋಯ್ತು ಅಂದ್ರೆ ಪಾಪ ವಿಪರೀತವಾಗಿ ಮಾಡ್ಬಿಟ್ರು. ಸೊ ಈಗ ಅಟ್ ಎ ಪ್ರೆಸೆಂಟ್ ನಾವು ವಿಶಾಲವಾದಂತ ಮಾರ್ಗ ಅಂತ ನಾವು ನೋಡ್ಬೇಕಾದ್ರೆ ಈಗ ಲೋಕದಲ್ಲಿರೋ ಎಲ್ಲರೂ ಕೂಡ ಪ್ರಿಯ ಸಹೋದರ ಮತ್ತು ಸಹೋದರ ವಿಶಾಲವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಸುಖ, ದುಃಖ, ಕಷ್ಟ, ನೋವು ಎಲ್ಲ ಅನುಭವಿಸಿ ಮರಣಕ್ಕೆ ಹೋಗ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಯಾರಿಗೂ ಕೂಡ ಬೇರೆ ಒಂದು ದಾರಿನ ಯೇಸು ಕ್ರಿಸ್ತನ ನಿರ್ಮಾಣ ಮಾಡಿಲ್ವಾ ಅಂತಂದ್ರೆ ಮಾಡಿದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸುಮಾರು 4000 ವರ್ಷಗಳಾದ ನಂತರ ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದು ಏನ್ ಮಾಡಿದ್ರು ಅಂತಂದ್ರೆ ಇನ್ನೊಂದು ದಾರಿನ ಅವ್ರೇ ಹೋದ್ರು. ಅವರೇ ಕಂಡಿಡಿದಂತ ದಾರಿ, ಅವರೇ ಜಯಶಾಲಿ ಆದಂತ ಒಂದು ದಾರಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದೇ ಯಾವ ದಾರಿ ಅಂತಂದ್ರೆ ಇಕ್ಕಟ್ಟಾದ ಮಾರ್ಗ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ಈಗ ವಿಶಾಲವಾದಂತ ಮಾರ್ಗದಲ್ಲಿ ಯೇಸು ಕ್ರಿಸ್ತರು ಹೋಗ್ಲಿಲ್ಲ, ಪಾಪ ಮಾಡ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತರು ಆರಿಸ್ಕೊಂಡಂತ ಮಾರ್ಗನೇ ಯಾವ್ದಂದ್ರೆ ಇಕ್ಕಟ್ಟಾದ ಮಾರ್ಗ, ಅವರೇ ಕಣ್ಣಿಡಿದಂತ ಮಾರ್ಗ. ಆ ಒಂದು ಮಾರ್ಗದಲ್ಲಿ ಅವ್ರು ಹೋಗಿ ಜೀವನ ಪಡ್ಕೊಂಡ್ರು ಪ್ರಿಯ ಸಹೋದರ ಮತ್ತು ಸಹೋದರರ. ವಾಕ್ಯ ಓದಿ, ಇಬ್ರಿಯ 10ನೇ ಅಧ್ಯಾಯ 20ನೇ ವಚನ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರಾ ಎಷ್ಟು ಒಳ್ಳೆ ವಾಕ್ಯ. ಇದನ್ನ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ ಪ್ರಿಯ ಸಹೋದರ ಮತ್ತು ಸಹೋದರರ. ಆತನು ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಏನ್ ಮಾಡಿದ್ರು ಅಂತಂದ್ರೆ ಪ್ರತಿಷ್ಠೆ ಮಾಡ್ಕೊಂಡು ಏನ್ ಮಾಡಿದ್ರು, ಹೊಸದಂತ ದಾರಿನ ನಿರ್ಮಾಣ ಮಾಡಿದ್ರು. ಆ ಒಂದು ದಾರಿ ಅವ್ರ ದೇಹನೇ ಅಂದ್ರೆ ಆ ಒಂದು ತೆರೆಯ ಮುಖಾಂತರ ಒಳಗಡೆ ಹೋಗಿದ್ದಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಇಡೀ ಮನುಷ್ಯ ಕುಲರು ವಿಶಾಲವಾದಂತ ಮಾರ್ಗದಲ್ಲಿ ಹೋಗಿ ಜೀವನ ಕಳ್ಕೊಂತಾ ಇದ್ರು, ಅಂದ್ರೆ ನಾಶನೆಲ್ಲ ಹೊಂದ್ಕೊಂತಾ ಇದ್ರು, ಮರಣಕ್ಕೆ ಹೋಗ್ತಾ ಇದ್ರು. ಅವ್ರಿಗೆಲ್ಲ ಒಂದು ವಿಮೋಚನೆ ಕೊಟ್ಟು ಜೀವನ ತರೋಣ, ಇನ್ನೊಂದು ಹೊಸ ದಾರಿ ನಾನು ನಿರ್ಮಾಣ ಮಾಡಿದ್ರೆ ಆ ದಾರಿಲಿ ಎಲ್ರೂ ಬನ್ನಿ ಅಂತಂದು ಯೇಸು ಕ್ರಿಸ್ತನು ಸ್ವಾಗತನ ಕೊಡ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ಮಾರ್ಗದಲ್ಲಿ ಹೋದ್ರೆ ನಮ್ಗೆ ಏನ್ ಸಿಗತ್ತೆ ಅಂದ್ರೆ ಜೀವ ಸಿಗತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಅದನ್ನೇ ಮತ್ತಾಯ 7ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳೋದು ಜೀವಕ್ಕೆ ಅನ್ಬಿಟ್ಟು. ಈಗ ನಮ್ಗೆಲ್ಲರಿಗೂ ಗೊತ್ತು ಜೀವ ಅಂದ್ರೆ ಏನು ಅಂತ ಅನ್ಬಿಟ್ಟು ನಾವು ತಿಳ್ಕೊಬೇಕು. ನೋಡಿ, ಇದುವರೆಗೂ ನೀವು ವಿಶಾಲವಾದಂತ ಮಾರ್ಗ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ವಿಶಾಲವಾದಂತ ಮಾರ್ಗ ಅಂದ್ರೆ ಏನು? ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಒಳಬಿದ್ದು ಮರಣಕ್ಕೆ ಹೋಗೋದು. ಅದೇ ಇಕ್ಕಟ್ಟಾದ ಮಾರ್ಗ ಅಂದ್ರೆ ಏನು? ಯೇಸು ಸ್ವಾಮಿನ ಅನುಸರಿಸಿ ಯೇಸು ಸ್ವಾಮಿ ರೀತಿಯಲ್ಲಿ ಜೀವಿಸಿ ಯೇಸು ಸ್ವಾಮಿಯ ರೀತಿಯಲ್ಲಿ ನಾವಿರೋದು. ಅದು ಹೇಗೆ ಅನ್ನೋದನ್ನ ಈಗ ನಾವು ನೋಡೋಣ. ಈಗ ವಿಶಾಲವಾದಂತ ಮಾರ್ಗ ಪ್ರಿಯರೇ. ಈ ವಿಶಾಲವಾದಂತ ಮಾರ್ಗನ ಕ್ಷಮಿಸಿ, ಇಕ್ಕಟ್ಟಾದಂತ ಮಾರ್ಗ. ಈ ಇಕ್ಕಟ್ಟಾದಂತ ಮಾರ್ಗ ಯಾವ ರೀತಿ ಇದೆ ಅಂತಂದ್ರೆ ತುಂಬಾ ಇಕ್ಕಟ್ಟಂತೆ, ತುಂಬಾ ಬಿಕ್ಕಟ್ಟಂತೆ. ವಾಕ್ಯ ಓದಿ, ಮತ್ತಾಯ 7ನೇ ಅಧ್ಯಾಯ 14ನೇ ವಚನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ನೋಡಿದ್ರ, ದಾರಿ ಇಕ್ಕಟ್ಟು ಮತ್ತೆ ಬಿಕ್ಕಟ್ಟು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅವರೇ ಯೇಸು ಸ್ವಾಮಿನೇ ಹೇಳ್ತಾ ಇರೋದು ಇಕ್ಕಟ್ಟು ಮತ್ತೆ ಬಿಕ್ಕಟ್ಟು. ಈಗ ನಿಮ್ಗೆಲ್ಲರಿಗೂ ಇಕ್ಕಟ್ಟು ಬಿಕ್ಕಟ್ಟಾಗಿರೋಂತ ಒಂದು ಸ್ಥಳದಲ್ಲಿ ಇರ್ರಿ ಅಂದ್ರೆ ನಾವೆಲ್ಲ ಇರ್ತೀವ? ಇರಲ್ಲ ರೀ. ಆದ್ರೆ ಯೇಸು ಕ್ರಿಸ್ತನೇ ಇಕ್ಕಟ್ಟಾಗಿ ಬಿಕ್ಕಟ್ಟಾಗಿ ತುಂಬಾ ತೊಂದರೆಗಳಿರುವಂತ ದಾರಿ ಕಣ್ರಿ. ಈ ದಾರಿನ ಕಂಡುಹಿಡಿಯೋರೆ ಸ್ವಲ್ಪ ಜನ. ನೋಡಿ, ಈಗ ಆನ್ಲೈನ್ ಅಲ್ಲಿ ನಾವು ಎಷ್ಟೊಂದು ಜನಕ್ಕೆ ಪಾಂಪ್ಲೆಕ್ಸ್ ಎಲ್ಲ ಕೊಟ್ಟು ಆನ್ಲೈನ್ ಕ್ಲಾಸಸ್ ಎಲ್ಲ ಇದೆ ಅನ್ಬಿಟ್ಟು ತುಂಬಾ ಅಪ್ರೋಚ್ ಮಾಡಿದ್ವಿ. ಆದ್ರೆ ಬಂದಿರೋದು ಎಷ್ಟು ಜನ? 12 ಜನ. ನೋಡಿ, ಸ್ವಲ್ಪ ಜನ ಜೀವ ಅನ್ನೋ ಒಂದು ದಾರಿನ ಆರಿಸ್ಕೊಳ್ಳೋದಕ್ಕೆ ಬರೋದು ಪ್ರಿಯರೇ. ನೀವುಗಳೇನೆ. ಸೊ ಇಂಥ ಒಂದು ದಾರಿನ ನಾವು ಈ ದಿನ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡುವಂತವ್ರಾಗಿರೋಣ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಜೀವ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಸಂದರ್ಭ. ಈಗ ನೋಡಿ, ನಮ್ಗೆಲ್ಲ ಜೀವ ಇದೆ ಇಲ್ವಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಮನುಷ್ಯರಿಗೆಲ್ಲ ಜೀವ ಇದೆ ಅಲ್ವಾ? ವೆರಿ ಗುಡ್. ಈಗ ನಮ್ಗಿಂತ ಕೆಳ ವರ್ಗದಲ್ಲಿರುವಂತವ್ರು, ನಮ್ಗಿಂತ ಕೆಳ ವರ್ಗದಲ್ಲಿರೋರು ಯಾರು? ಪ್ರಾಣಿಗಳಲ್ವಾ? ಅವ್ರಿಗೂ ಜೀವ ಇದೆ ಇಲ್ವಾ? ಜೀವ ಇದೆ. ಅವ್ರಿಗಿಂತ ಕೆಳ ವರ್ಗದಲ್ಲಿರುವಂತವ್ರು ಯಾರು ಇರ್ಬೋದು? ಗಿಡ, ಮರ, ಸಸಿಗಳಲ್ವಾ? ಹೌದು, ಅವಕ್ಕೂ ಜೀವ ಇದೆ ಇಲ್ವಾ? ಇದೆ. ಅವಕ್ಕೂ ಜೀವ ಇದೆ.
ಈಗ ನೋಡಿ ನಮ್ಗಿಂತ ಕೆಳವರ್ಗದಲ್ಲಿರೋರ್ಗೆಲ್ಲ ಜೀವ ಇದೆ. ಈಗ ನಮ್ಗಿಂತ ಮೇಲ್ವರ್ಗದಲ್ಲಿರೋರು ಯಾರು? ಮೇಲ್ವರ್ಗ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತಲ್ಲ, ನಮ್ಗಿಂತ ಚೆನ್ನಾಗಿರೋರು ಅಂದ್ರೆ ನಮ್ಗಿಂತ ಉನ್ನತವಾದಂತ ಸ್ಥಾನದಲ್ಲಿರೋರು, ಮನುಷ್ಯ ಕುಲ ಬಿಟ್ಟಿ. ನೆಕ್ಸ್ಟ್ ಈ ಮನುಷ್ಯರು ಬಿಟ್ರೆ ನೆಕ್ಸ್ಟ್ ಯಾರಿದ್ದಾರೆ? ದೇವದೂತರುಗಳಿದ್ದಾರೆ ಇಲ್ವಾ? ಇದೆ ರೀ. ಜೋರಾಗಿ ಹೇಳಿ, ನನ್ಗೆ ಸ್ವಲ್ಪ ಕಿವಿ ಕೇಳಿಸಲ್ಲ. ದೇವದೂತರು. ಇದ್ದಾರೆ ಇದ್ದಾರೆ ವೆರಿ ಗುಡ್. ದೇವದೂತರಿಗೆ ಜೀವ ಇದೆ ಅಲ್ವಾ? ಇದೆ. ಆ, ಅದೇ ತರಾನೇ ಪ್ರಧಾನ ದೂತ ಆರ್ಕ್ ಏಂಜಲ್ ಅವ್ರಿಗೂ ಜೀವ ಇದೆಯಾ? ಅವ್ರಿಗೂ ಜೀವ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದೆಲ್ಲ ಅದಕ್ಕಿಂತ ಸುಪ್ರೀಂ ದೇವರಿಗೆ ಜೀವ ಇದೆಯಾ? ಖಂಡಿತವಾಗ್ಲೂ ದೇವ್ರಿಗೂ ಕೂಡ ಜೀವ ಇದೆ. ಅವ್ರಿಗೆ ಅಂತ ಜೀವ, ಅಮರತ್ವ ಜೀವ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸಾವೇ ಇಲ್ದಿರೋ ಕಂಡೀಷನ್. ಈಗ ಪ್ರಧಾನ ದೂತರುಗಳಿಗೆ ಆಗ್ಲಿ, ಮನುಷ್ಯರುಗಳಿಗೆ ಆಗ್ಲಿ, ಪ್ರಾಣಿಗಳಿಗೆ ಆಗ್ಲಿ, ಗಿಡ ಮರಗಳಿಗೆ ಆಗ್ಲಿ ಜೀವ ಇದೆ. ಆದ್ರೆ ಅವು ಮರಣನ ಅನುಭವಿಸ್ಬಿಡ್ಬೋದು, ಮರಣ ಹೊಂದ್ಕೋಬಹುದು. ಆದ್ರೆ ದೇವರಿಗೆ ಸಾವಿದ್ಯಾ? ಸಾವೇ ಇಲ್ಲ ರೀ. ಈಗ ಒಂದು ಉದಾಹರಣೆ ನೋಡಿ, ಸೂರ್ಯನ ಬೆಳಕು ಇಡಿಕೆ ಮೇಲೆ ಆಗ್ಲಿ, ಗಿಡ ಮರಗಳ ಮೇಲೆ ಆಗ್ಲಿ, ಎಲ್ಲೇ ಬಿದ್ರೂ ಕೂಡ ನಾರ್ಮಲ್ ಆಗಿರುತ್ತೆ. ಅದೇ ವಜ್ರದ ಮೇಲೆ ಬಿದ್ರೆ, ಚಿನ್ನದ ಮೇಲೆ ಬಿದ್ರೆ ಹೆಂಗೆ ಪ್ರಕಾಶ ಹೊಂದುತ್ತೋ, ಅದೇ ತರನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಬಳಿ ಇರೋಂತ ಒಂದು ಜೀವನ ಯಾವ ರೀತಿ ಇದೆ ಅಂತಂದ್ರೆ ಅಮರತ್ವ ಜೀವ. ಈ ಒಂದು ಅಮರತ್ವ ಜೀವ ಯೇಸು ಕ್ರಿಸ್ತರಿಗೆ ಇತ್ತ ಅಂತ ನಾವು ನೋಡ್ಬೇಕಾದ್ರೆ, ಫಸ್ಟ್ ಆಫ್ ಆಲ್ ಯೇಸು ಕ್ರಿಸ್ತರಿಗೆ ಇರ್ಲಿಲ್ಲ. ಅವ್ರು ಯಾವಾಗ ಹೊಂದ್ಕೊಂಡ್ರು ಅಂತಂದ್ರೆ ಶಿಲುಬೆ ಮರಣ ಒಂದಾದ ನಂತರ ಹೊಂದ್ಕೊಂಡ್ರು. ಸಪೋಸ್ ಅವ್ರಿಗೆ ಮೊದ್ಲೇ ಆ ಒಂದು ಅಮರತ್ವ ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಆಗ್ತಿರ್ಲಿಲ್ಲ. ಅಂದ್ರೆ ಸಾವಿಲ್ದಿರೋ ಕಂಡೀಷನ್ ಯೇಸು ಕ್ರಿಸ್ತರಿಗೆ ಬರಕ್ ಆಗ್ತಿರ್ಲಿಲ್ಲ. ಸೊ ನೋಡಿ, ಒಂದು ವಾಕ್ಯ ಓದಿ, ಯೋಹಾನ 5ನೇ ಅಧ್ಯಾಯ 26ನೇ ವಚನ. ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು. ನೋಡಿದ್ರ, ತಂದೆ ದೇವರಿಗೆ ಹೇಗೆ ಸ್ವತಃ ಜೀವ ಉಳ್ಳವರಾಗಿದ್ದಾರೋ, ಯಾವ ಜೀವ? ಅಮರತ್ವ ಜೀವ ಉಳ್ಳವರಾಗಿದ್ದಾರೋ, ಹಾಗೆ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದು ಈಗ ಅಮರತ್ವ ಜೀವನ ಹೊಂದ್ಕೊಂಡು ನಿಮ್ಮೆಲ್ಲರ ಮಧ್ಯದಲ್ಲಿ ವಾಸಿಸ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಂಥ ಜೀವನ, ಇಂಥ ವಿಶೇಷವಾದಂತ ಜೀವನ ನಮಗೆ ನಿಮ್ಗೆ ಕೊಡೋದಕ್ಕೋಸ್ಕರ ಯೇಸು ಕ್ರಿಸ್ತರು ಬಂದಿರೋದು. ನೋಡಿ, ವಾಕ್ಯ ಓದಿ. ಪ್ರಕಟಣೆ 1ನೇ ಅಧ್ಯಾಯ 18ನೇ ವಚನ. ಪ್ರಕಟಣೆ 1ನೇ ಅಧ್ಯಾಯ 18ನೇ ವಚನ. ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸತ್ತವನಾದನು ಓದಿ ಸಿಸ್ಟರ್. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣ ಮತ್ತು ಪಾತಾಳ ಬೀಗದ ಕೈಗಳು ನನ್ನಲ್ಲಿ ಅವೆ. ಯಾರಿದು? ಯಾರು ಸತ್ತವರು? ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ರೀ. ಸತ್ರು 3ನೇ ದಿನ ಆದ್ಮೇಲೆ ಎದ್ರು ಪ್ರಿಯ ಸಹೋದರ ಮತ್ತು ಸಹೋದರಿ. ಯುಗ ಯುಗಾಂತರದಲ್ಲೂ ಬದುಕುವವನಾಗಿದ್ದೇನೆ ಅಂದ್ರೆ ಏನು? ಎಂಡ್ಲೆಸ್ ಅಮರತ್ವ ಪದವಿ. ಅಲ್ಫಾ ಅಂಡ್ ಒಮೆಗಾ ಯಾರು ಅಂತ ನಾವು ನೋಡ್ಬೇಕು, ಯೇಸು ಕ್ರಿಸ್ತರೇ ಪ್ರಿಯ ಸಹೋದರ ಮತ್ತು ಸಹೋದರರೇ. ಮರಣ ಮತ್ತೆ ಪಾತಾಳದ ಎಲ್ಲಾ ವಿಧವಾದಂತ ಒಂದು ಬೀಗದ ಕೀ ಯಾರ ಬಳಿ ಇದೆ ಅಂತಂದ್ರೆ ಯೇಸು ಕ್ರಿಸ್ತರ ಹತ್ರನೇ ಇದೆ. ಇಂಥ ವಿಶೇಷವಾದಂತ ಜೀವ, ಅಮರತ್ವ ಜೀವನ ನಮ್ಗೆ ನಿಮ್ಗೆ ಕೊಡ್ತೀನಿ ಅಂತ ಅನ್ಬಿಟ್ಟು ವಾಗ್ದಾನ ಮಾಡಿದ್ದಾರೆ. ನೋಡಿ, 1 ಪೇತ್ರ 2ನೇ ಅಧ್ಯಾಯ 21ನೇ ವಚನ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನೋಡಿದ್ರ, ಯೇಸು ಕ್ರಿಸ್ತನು ಅಷ್ಟೇ ಸುಲಭವಾಗಿ ಒಂದು ಅಮರತ್ವ ಜೀವನ ಪಡೆದಿಲ್ಲ ರೀ. 33 ವರ್ಷಗಳ ಕಾಲ ಕಷ್ಟ ಅನುಭವಿಸಿ ಅವ್ರೇನ್ ಮಾಡಿದ್ರು ಅಂತಂದ್ರೆ ಜಯನ ಹೊಂದ್ಕೊಂಡ್ರು. ಅದೇ ತರ ನೀವೆಲ್ಲರೂ ಕೂಡ ಈ ಒಂದು ಲೋಕದಲ್ಲಿ ಎಲ್ಲಾ ವಿಧವಾದಂತ ಪಾಠಗಳನ್ನ ಕಲಿತು ನಾವು ಕೂಡ ಆ ಒಂದು ಮಾದರಿಯಾಗಿ ಯೇಸು ಕ್ರಿಸ್ತರ ಇದ್ರೇನೆ ನಮಗೂ ಇಂಥ ವಿಶೇಷವಾದಂತ ಒಂದು ಉಡುಗೊರೆನ ಕೊಡೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಪ್ರಕಟಣೆ 3ನೇದು 21ನೇ ವಚನ ಓದಿ. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವನು. ನೋಡಿದ್ರ ಪ್ರಿಯರೇ, ನೋಡಿ, ಯೇಸು ಕ್ರಿಸ್ತರು ವಿಶಾಲವಾದಂತ ಮಾರ್ಗದಲ್ಲಿ ಹೋದ್ರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಿದಾರ?
ಇಕ್ಕಟ್ಟಾದ ಮಾರ್ಗ. ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಿ ಜಯನ ಒಂದು ತಂದೆ ಸಿಂಹಾಸನದ ಬಳಿಯಲ್ಲಿ ಕೂತ್ಕೊಂಡಿದಾರಂತೆ. ಅದೇ ತರ ವಿಶಾಲವಾದ ಮಾರ್ಗದಲ್ಲಿ ನಡೆದವ್ರವ್ರಿಗೆಲ್ಲ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನೀವೆಲ್ಲ ನಡೆದು ಜಯನ ಹೊಂದ್ವಿ ಅಂತಂದ್ರೆ ನಾವು ಕೂಡ ಯೇಸು ಕ್ರಿಸ್ತರ ಬಳಿಯಲ್ಲಿ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದಲ್ಲ ರೀ, ಸಿಂಹಾಸನದ ಪಕ್ಕದಲ್ಲೇ ನಮಗೂ ಒಂದು ಸಿಂಹಾಸನ ಹಾಕಿ ಕೂರಿಸ್ಕೋತಾರಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಎಂತ ಮಹಿಮೆ ಉಳ್ಳ ಒಂದು ಅಧಿಕಾರನ ದೇವರು ನಮಗೆ ನಿಮ್ಗೆ ದಯಪಾಲಿಸಿದ್ದಾರೆ. ರೋಮಾಪುರದವ್ರಿಗೆ 2ನೇ ಅಧ್ಯಾಯ 7ನೇ ವಚನ ಓದಿ. ಯಾರು ಪ್ರಭಾವಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ನೋಡಿದ್ರ ಯಾರಪ್ಪ? ನಾವೇ ನೀವು ಪ್ರಿಯ ಸಹೋದರ ಮತ್ತು ಸಹೋದರರೇ. ಕಷ್ಟಪಟ್ಟು ದೇವರಿಗೋಸ್ಕರ ಪ್ರಯಾಸ ಪಡುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ ದೇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಿರ್ಲಯತ್ವವನ್ನು ಹುಡುಕುವಂತವ್ರು ಅಂದ್ರೆ ಏನು, ದೇವ್ರನ್ನ ಹುಡುಕುವಂತವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ ದೇವರಲ್ಲಿರೋಂತ ಒಂದು ನಿತ್ಯ ಜೀವ, ಅಮರತ್ವ ಜೀವನ ಕೊಡ್ತಾರಂತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಜೀವ ಬೇಕಾ ಬೇಡವಾ ನಿಮ್ಗೆಲ್ಲ? ಬೇಕು ಪಾಸ್ಟರ್. ಬೇಕೇ ಬೇಕು ಪ್ರಿಯರೇ. ದೇವ್ರನ್ನ ನೀವು ಆರಿಸಿಲ್ಲ, ದೇವರೇ ನಿಮ್ಮನ್ನ ಆರಿಸಿರೋದು. ಆಗಿರೋದ್ರಿಂದ ನಾವೆಲ್ಲರೂ ಪ್ರಯಾಸ ಪಟ್ಟಿದ್ರೆ ಖಂಡಿತವಾಗ್ಲು ಅಂತ ವಿಶೇಷವಾದಂತ ಅಧಿಕಾರನ ಹೊಂದ್ಕೋಬಹುದು. ಸ್ವಲ್ಪ ಪ್ರಯಾಸ ಪಡ್ಬೇಕಷ್ಟೇ. ಇನ್ನೊಂದು ವಾಕ್ಯ ಓದಿ, 2 ಪೇತ್ರ 1ನೇ ಅಧ್ಯಾಯ 4ನೇ ವಚನ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ನೋಡಿದ್ರ, ನಮಗೆ ನಿಮಗೆ ದಯಪಾಲಿಸಿರೋದೇ ಇದು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಲೋಕದಲ್ಲಿರುವಂತ ಎಲ್ಲ ದುರಾಚೆಗಳನ್ನ ಬಿಟ್ಟಿರುವಂತ ಮಕ್ಕಳು ನಾವು ನೀವಾಗಿದ್ದೀವಿ. ಈ ಒಂದು ಲೋಕದಲ್ಲಿರುವಂತ ಎಲ್ಲ ಕೆಟ್ಟತನನ ತೊರೆದಿರುವಂತ ಮಕ್ಕಳು ನಾವು ನೀವಾಗಿರೋದ್ರಿಂದ ಪ್ರಿಯರೇ, ನಮಗೆ ಇಂಥ ಆಜ್ಞೆ ಒಂದು ಒಳ್ಳೆ ಒಂದು ಪ್ರಾಮಿಸ್, ಕಮಿಟ್ಮೆಂಟ್ ಎಲ್ಲ ದೇವರು ದಯಪಾಲಿಸಿದ್ದಾರೆ. ಇಂಥ ಒಂದು ವಿಶೇಷವಾದಂತ ಮಾರ್ಗದಲ್ಲಿ ನಾವು ನೀವು ಹೋಗಿ ಜಯನ ಸಾಧಿಸಲೇಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದಾದ ನಂತರ ನೋಡಿ, ಇದು ತುಂಬಾ ಸುಲಭವಾಗಿರಲ್ಲ, ತುಂಬಾ ಕಷ್ಟ ಇರುತ್ತೆ. ಯೇಸು ಸ್ವಾಮಿನ ಅನುಸರಿಸೋದು ಅಂದ್ರೆ ಸುಲಭವಾದದ್ದಲ್ಲ ರೀ. ಯೇಸು ಸ್ವಾಮಿನಿಗೂ ಕೂಡ ಭೂಲೋಕದಲ್ಲಿ ಇದ್ದಾಗ ಶಾಸ್ತ್ರಿಗಳು, ಪರಿಸಯರುಗಳು, ಸದುಕಾಯರುಗಳು ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಅವರಿಗೆ ಪ್ರಯಾಸ ಕೊಟ್ರು. ಅದೇ ತರ ಈಗ ನಾವು ಕೂಡ ಯೇಸು ಸ್ವಾಮಿನ ಹಿಂಬಾಲಿಸ್ತೀವಿ ಎಂದಾಗ ನಮಗೂ ಕೂಡ ತುಂಬಾ ಕಷ್ಟಕರವಾದಂತ ಒಂದು ಜೀವಿತಗಳು ಇರುತ್ತೆ. ಇದನ್ನ ನಾವು ಸಂಕಟ ಪಟ್ಟಲ್ಲ, ಸಂತೋಷದಿಂದ ಜಯನ ಹೊಂದ್ಕೋಬೇಕಂತೆ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ನೋಡಿದ್ರ, ನಮ್ಗೆ ಕಷ್ಟ ಬರುತ್ತೆ, ಸಂಕಟ ಬರುತ್ತೆ, ಆದ್ರೂ ನಾವು ದೇವರನ್ನ ಅಂದ್ರೆ ಯೇಸು ಕ್ರಿಸ್ತನ ಎದುರು ನೋಡ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಜಯನ ಹೊಂದ್ಕೋಬೇಕು. ಯೋಹಾನ 16ನೇ ಅಧ್ಯಾಯ 33ನೇ ವಚನ ಓದಿ ಸಿಸ್ಟರ್. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಪ್ರಿಯ ಸಹೋದರ ಮತ್ತು ಸಹೋದರ, ಈ ಒಂದು ವಾಕ್ಯನ ಅಂಡರ್ಲೈನ್ ಮಾಡ್ಕೊಳ್ಳಿ. ನೋಡಿ, ಯೇಸು ಕ್ರಿಸ್ತರಿಗೂ ಕೂಡ ಕಷ್ಟ ಸಂಕಟಗಳಿತ್ತು, ಆದ್ರೆ ಪಾಪ ಮಾಡಿದ್ರಾ? ಮಾಡಲಿಲ್ಲ. ಧರ್ಮಶಾಸ್ತ್ರ ಮೀರಿ ನಡೆದ್ರ? ಇಲ್ಲ ಇಲ್ಲ ಇಲ್ಲ. ಈಗ ನಮಗೂ ನಿಮಗೂ ಕೂಡ ಕಷ್ಟ ಸಂಕಟ ಇದೆ ಲೋಕದಲ್ಲಿ, ನಾವು ಜೀವಿಸ್ತಾ ಇದೀವಿ, ಯೇಸು ಕ್ರಿಸ್ತನ ಅನುಸರಿಸ್ತಿದ್ವಿ. ಜಯನ ಹೊಂದಲೇಬೇಕು. ಹೊಂದಿದ್ವಿ ಅಂದ್ರೆ ನಮ್ಗೆ ಜೀವ ಉಳ್ಳ ಜಯಮಾಲೆನ ಯೇಸು ಕ್ರಿಸ್ತನ ನಮಗೆ ನಿಮ್ಗೆಲ್ಲರೂ ಕೂಡ ಕೊಟ್ಟೇ ಕೊಡ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಂಥ ವಿಶೇಷವಾದಂತ ಒಂದು ಅವಕಾಶನ ನಮ್ಗೆ ನಿಮ್ಗೆ ಏರ್ಪಾಟ್ ಮಾಡಿದ್ದಾರೆ. ನೋಡಿ, ಇನ್ನೊಂದು ವಾಕ್ಯನ ಓದಿ. ಇಂಥ ವಿಶೇಷವಾದಂತ ವಾಗ್ದಾನ ನಮ್ಗೆ ನಿಮ್ಗೆ ಒಂದು ಉನ್ನತವಾದಂತ ಒಂದು ವಾಗ್ದಾನ ಅಂತಾನೆ ಹೇಳ್ಬೋದು. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಚನ. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ಥ್ಯಾಂಕ್ ಯು ಸಿಸ್ಟರ್. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾರು ಪ್ರಿಯ ಸಹೋದರ ಮತ್ತು ಸಹೋದರರ ಪ್ರಥಮ ಪುನರುತ್ಥಾನದಲ್ಲಿ ಸೇರ್ತಾರೋ
ಅವರೆಲ್ಲರೂ ಕೂಡ ಧನ್ಯರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎರಡನೇ ಮರಣ ಅಂದ್ರೆ ಏನು, ಮರಣ ಅನ್ನೋದೇ ಇರೋದಿಲ್ಲ ಅವ್ರಿಗೆಲ್ಲ. ಅಮರತ್ವ ಪದವಿನ ದೇವರು ಏರ್ಪಾಟ್ ಮಾಡಿರ್ತಾರೆ. ಅವರು ಏನ್ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನೊಟ್ಟಿಗೆ ಎಷ್ಟು ವರ್ಷ ಆಡಳಿತ ಮಾಡ್ಬೋದು? 1 ವರ್ಷನಾ, 5 ವರ್ಷನಾ, 10 ವರ್ಷನಾ, ಎಷ್ಟು ವರ್ಷ? 1000 ವರ್ಷ. 1000 years, 1000 ವರ್ಷ ಆಡಳಿತ ಮಾಡುವಂತ ಅವಕಾಶ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವಂತ ಸಹೋದರ ಸಹೋದರಿಗೆ ಸಿಗುವಂತ ಒಂದು ಉಡುಗೊರೆ ಏನಂದ್ರೆ ಅಮರತ್ವ ಪದವಿ. ಯೇಸು ಕ್ರಿಸ್ತ ಸಂಗಡ 1000 ವರ್ಷ ಆಳ್ವಿಕೆ ಮಾಡುವಂತ ಒಂದು ಅವಕಾಶ. ಇಂಥ ಅವಕಾಶ ಬೇರೆ ಯಾರಿಗೂ ಇಲ್ಲ ರೀ, ನಮಗೆ ನಿಮಗೆ ಸಿಕ್ಕಿದೆ. ಆಗಿರ್ಬೇಕಾದ್ರೆ ನಾವು ದೇವರ ವಾಕ್ಯದ ಪ್ರಕಾರ ನಡ್ಕೊಂಡು ಕೈಗೊಂಡು ನಡಿಬೇಕು. ಹೀಗಿರ್ಬೇಕಾದ್ರೆ ನಾವೆಲ್ಲರೂ ಕೂಡ ಆದಾಮನ ನಿಮಿತ್ತ ಮರಣ ಹೊಂದಲೇಬೇಕು. ಸೊ ಇದು ನಮ್ಗೆಲ್ಲರಿಗೂ ಬಂದಿರುವಂತ ಒಂದು ಉಡುಗೊರೆ. ಇದನ್ನ ನಾವು ಹೊಂದ ನಂತರ ನಾವೇನಾದ್ರೂ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನಡೆದಿವಿ, ಒಂದು ಒಳ್ಳೆ ರೀತಿಯಲ್ಲಿ ದೇವ್ರು ನಮ್ಮನ್ನ ಆರಿಸಿದ್ದಾರೆ ಅಂತ ಅಂದಾದ ನಂತರ ನಮ್ಮ ಒಂದು ಶರೀರ ಯಾವ ರೀತಿ ಇರುತ್ತೆ ಅಂತಂದ್ರೆ ಯೇಸು ಕ್ರಿಸ್ತರು ಹೇಗಿದ್ರೋ ಆ ರೀತಿ ನಾವು ಇರ್ತೀವಿ. ಈಗ ನಾವು ಮರಣ ಹೊಂದುತ್ತೀವಿ. ಈಗ ಮರಣ ಹೊಂದ ನಂತರ ನಾವೇನಾದ್ರೂ ದೇವರ ಒಂದು ಯೋಗ್ಯತೆಯಲ್ಲಿ ಕಾಣಿಸ್ಕೊಂಡ್ವಿ, ದೇವರ ಒಂದು ಲಕ್ಷಣದಲ್ಲಿ ನಾವು ಯೋಗ್ಯರಾಗಿದ್ವಿ, ನಮ್ಮನ್ನು ಕೂಡ ದೇವರು ಪರಲೋಕ ಕರ್ಕೊಂಡ್ರು, ಅಮರತ್ವ ಪದವಿ ಕೊಟ್ರು ಅಂತಂದ್ರೆ ನಮ್ಗೆ ಯಾವ ರೀತಿ ದೇಹ ಇರುತ್ತೆ ಅಂದ್ರೆ ಡಿವೈನ್ ನೇಚರ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಹೆಂಗೆ ಇರುತ್ತೆ ಅಂತಂದ್ರೆ ಇಂಥ ದೇಹನ ಯಾರಾದ್ರೂ ನೋಡಿದಾರ ಅಂತಂದ್ರೆ ಅಪೊಸ್ತಲ ಪೌಲ್ ನೋಡಿದ್ರು. ಸೌಲನಾಗಿದ್ದಂತ ಪೌಲನಾಗಿ ಮಾರ್ಪಾಟ ಆದ್ರಲ್ಲ, ಆ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ನೋಡಿದ್ರು ರೀ. ನೋಡಿದ ತಕ್ಷಣ ಅವ್ರ ಕಣ್ಣೇ ಮಬ್ಬಾಗೋಯ್ತಂತೆ. ಅಂತ ಒಂದು ಮಹಿಮೆ ಉಳ್ಳ ಶರೀರನ ನಮಗೆ ನಿಮಗೆ ಯೇಸು ಕ್ರಿಸ್ತರು ಉಡುಗೊರೆಯಾಗಿ ಕೊಡ್ತಾರೆ. 1 ಯೋಹಾನ 3ನೇ ಅಧ್ಯಾಯ 2ನೇ ವಚನ ಓದಿ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ನೋಡಿದ್ರ ಆತ್ಮೀಯರೇ, ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದಾರೆ. ಈಗ ನಾವು ಈ ಒಂದು ದೇಹದಲ್ಲಿ ಇದೀವಿ, ಮುಂದೆ ನಾವೇನಾಗ್ತೀವಿ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ನಮ್ಗೊಂದು ಕ್ಲೂ ಕೊಟ್ಟಿದೆ ಬೈಬಲ್ ಅಲ್ಲಿ. ಯೇಸು ಕ್ರಿಸ್ತರು ಯಾವ ರೀತಿ ಪ್ರಕಾಶವುಳ್ಳ ಒಂದು ವೇಷನ ಧರಿಸ್ಕೊಂಡಿದ್ರು ಆ ರೀತಿ ಒಂದು ದೇಹನ ನಮಗೆ ನಿಮ್ಗೆ ಕೊಟ್ಟೇ ಕೊಡ್ತಾರೆ ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿದ್ರ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಪ್ರಯಾಸ ಪಟ್ಟು ಒಳ್ಳೆ ಓಟ ಓಡಿದ್ವಿ ಅಂದ್ರೆ ಪ್ರಿಯರೇ, ಇಂಥ ವಿಶೇಷವಾದಂತ ಒಂದು ಉಡುಗೊರೆ ಅಮರತ್ವ ಜೀವ, ಯೇಸು ಕ್ರಿಸ್ತರ ಸಂಗಡ 1000 ವರ್ಷ ಆಡಳಿತ ಮಾಡುವಂತ ಒಂದು ಅವಕಾಶ, ಒಂದು ಒಳ್ಳೆ ರೀತಿಯ ಒಂದು ಡಿವೈನ್ ಬಾಡಿ, ಇವೆಲ್ಲ ನಮಗೆ ನಿಮಗೆ ದಯಪಾಲಿಸ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇದುವರೆಗೂ ನಾವು ಎಷ್ಟು ಮಾರ್ಗ ನಾವು ನೋಡಿದ್ವಿ? 2 ಮಾರ್ಗಗಳು. ಈಗ ನಿಮ್ಗೆಲ್ಲ ಯಾವ ಮಾರ್ಗದಲ್ಲಿ ಹೋಗ್ತೀರಾ? ಎಲ್ಲ ವಿಶಾಲವಾದ ಮಾರ್ಗದಲ್ಲಿ ಹೋಗ್ತೀರಾ ಇವತ್ತಿಂದ? ಇಕ್ಕಟ್ಟಾದ ಮಾರ್ಗದಲ್ಲಿ. ವೆರಿ ಗುಡ್. ಇಕ್ಕಟ್ಟಾದ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು ಅಂತ ನಮಗ್ ಗೊತ್ತಾಯ್ತು. ಈಗ ವಿಶಾಲವಾದಂತ ಮಾರ್ಗದ ಲೋಕದಲ್ಲಿರುವಂತ ಜನರುಗಳು, ಹೆಸರು ಕ್ರೈಸ್ತರುಗಳೆಲ್ಲ ಹೋಗ್ತಾ ಇದಾರೆ. ಆದ್ರೆ ನಿಜವಾದಂತ ಕ್ರೈಸ್ತರುಗಳು ಇಕ್ಕಟ್ಟಾದ ಮಾರ್ಗದಲ್ಲಿ ಸ್ವಲ್ಪ ಜನ ಹೋಗ್ತಾ ಇದಾರೆ ಅಂತ ನಿಮ್ಗೆ ಈಗ ಗೊತ್ತಾಯ್ತು. ಈಗ ಪಾಠದ ಹೆಸರು ಏನ್ ಹೇಳಿ? 3 ಮಾರ್ಗಗಳು. 2 ಮಾರ್ಗ ನೋಡಿದ್ವಿ, ಈಗ 3ನೇ ಮಾರ್ಗ ನೋಡೋಣ. ಈಗ 3ನೇ ಒಂದು ಮಾರ್ಗನೂ ಇದೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದೇ ಒಂದು ವಿಶೇಷವಾದಂತ ಮಾರ್ಗ. ಆ ಮಾರ್ಗ ಹೇಗೆ ಬರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಒಂದು 2ನೇ ಬರುವಿಕೆ ಬಂದ ನಂತರ ಈ ಇಕ್ಕಟ್ಟಾದ ಮಾರ್ಗನ ಕ್ಲೋಸ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ತೆರೆಯೋದೇ ಮಾರ್ಗ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ರಾಜ್ಯ ಮಾರ್ಗ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆ ಮಾರ್ಗನೇ 3ನೇ ಮಾರ್ಗ, ರಾಜ್ಯ ಮಾರ್ಗ. ಯೆಶಾಯ 35ನೇ ಅಧ್ಯಾಯ 8ನೇ ವಚನ. ಯೆಶಾಯ 35ನೇ ಅಧ್ಯಾಯ 8ನೇ ವಚನ. ಅಲ್ಲಿ ರಾಜಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು, ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಈ ರಾಜ್ಯ ಮಾರ್ಗನ ಯಾವಾಗ ಆರಂಭ ಆಗೋದು ಅಂತಂದ್ರೆ ಕ್ರಿಸ್ತನ ಒಂದು 2ನೇ ಬರುವಿಕೆ ಬಂದ ನಂತರ 1000 ವರ್ಷ ಈ ಒಂದು ರಾಜ್ಯ ಮಾರ್ಗ ನಡೆಯುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅಲ್ಲಿ ಅಶುದ್ಧರಲ್ಲಿ ಇರಲ್ವಂತೆ, ಯಾರು ಕೂಡ ತಪ್ಪಾದಂತ ಮಾರ್ಗದಲ್ಲಿ ನಡೆಯಲ್ವಂತೆ, ಎಲ್ರೂ ಕೂಡ
ಗೂಢರಾಗಿರಲ್ವಂತೆ, ದಾರಿ ತಪ್ಪು ನಡೆಯಲ್ವಂತೆ. ಎಲ್ರು ಕೂಡ ದಾರಿ ಮಧ್ಯದಲ್ಲೇನೆ ಕರೆಕ್ಟ್ ಆಗಿ ನಡೀತಾರಂತೆ. ಅದೇ 1000 ವರ್ಷ. ನೋಡಿ, ನಮಗೂ ಗೊತ್ತು, ಯೇಸು ಕ್ರಿಸ್ತರು ಎರಡನೇ ಬರುವಿಕೆ ಬಂದು ಎಷ್ಟು ವರ್ಷ ಆಡಳಿತ ಮಾಡ್ತಾರೆ? ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಹೇಳ್ಕೊಟ್ಟಿಲ್ವಾ ಬ್ರದರ್? ಯೇಸು ಕ್ರಿಸ್ತ ಎರಡನೇ ಬರುವಿಕೆ ಬಂದು 1000 ವರ್ಷ ಆಡಳಿತ ಮಾಡ್ತಾರೆ ಇಲ್ವಾ? 1000 ವರ್ಷ ಆಗಿದೆ. ಮಾಡ್ತಾರೆ. ಯೇಸು ಸ್ವಾಮಿ ಒಂದಿನ ಅಂದ್ರೆ ಎಷ್ಟು ವರ್ಷ? 1000 ವರ್ಷ. ಆಗಿರ್ಬೇಕಾದ್ರೆ ಯೇಸು ಸ್ವಾಮಿ ಒಂದು ದಿನ ಬಂದು ಪ್ರತಿಯೊಬ್ಬರಿಗೂ ಕೂಡ ಲೆಕ್ಕ ತಗೋತೀನಿ ಅಂತ ಹೇಳ್ಬೇಕಾದ್ರೆ ಅಂದ್ರೆ ಏನರ್ಥ ಅಂದ್ರೆ 1000 ವರ್ಷ ಪ್ರತಿಯೊಬ್ಬರಿಗೂ ಕೂಡ ಕರೆಕ್ಟ್ ಆದಂತ ಮಾರ್ಗದಲ್ಲಿ ನಡೆಸ್ತಾರೆ ಅಂತ ಅರ್ಥ ರೀ. ನೋಡಿ, ಅದಾದ ನಂತರ ಇನ್ನೊಂದು ವಾಕ್ಯ ಓದಿ, ಯೆಶಾಯ 35ನೇ ಅಧ್ಯಾಯ 9ನೇ ವಚನ. ಸಿಂಹವು ಅಲ್ಲಿರದು, ಕ್ರೂರ ಜಂತು ಅಲ್ಲಿ ಸೇರದು, ಕಾಣುವವೇ ಇಲ್ಲ, ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು. ನೋಡಿ, ಯೆಹೋ- 1000 ವರ್ಷದಲ್ಲಿ ಮೂರನೇ ಒಂದು ಮಾರ್ಗ, ರಾಜ್ಯ ಮಾರ್ಗದಲ್ಲಿ ಸಿಂಹ ಅಲ್ಲಿರಲ್ವಂತೆ, ಕ್ರೂರವಾದಂತ ಮೃಗ ಅಲ್ಲಿರಲ್ವಂತೆ. ಸಿಂಹ ಅಂದ್ರೆ ಯಾರು? ಸಿಂಹ ಅಂದ್ರೆ ಯಾರು ಹೇಳಿ? ಬೈಬಲ್ ಅಲ್ಲಿ ಸಿಂಹ ಅಂದ್ರೆ ಯಾರಿಗೆ ಹೇಳ್ತಾರೆ? ಸೈತಾನ್ಗೆ ಯೇಸು ಸ್ವಾಮಿ. ವೆರಿ ಗುಡ್ ವರುಣ್ ಬ್ರದರ್. ಸೈತಾನ್ಗೆ ಸಿಂಹ ಅಂತ ಹೇಳ್ತಾರೆ. ಸಿಂಹ ಅಲ್ಲಿರೋದಿಲ್ಲ. ಯೇಸು ಕ್ರಿಸ್ತರು ಬಂದಾದ ನಂತರ 1000 ವರ್ಷ ಯಾರನ್ನ ಬಂಧಿಸ್ತಾರಂತೆ? ಪ್ರಕಟಣೆಯಲ್ಲಿ ಹೇಳೋ ಪ್ರಕಾರ ಸೈತಾನ್ನ 1000 ವರ್ಷ ಬಂಧಿಸ್ತಾರೆ. ನೋಡ್ಬೇಕಾದ್ರೆ ಪ್ರಿಯರೇ, ಸೈತಾನ್ನ ಸಂಪೂರ್ಣವಾಗಿ ಬಂಧಿಸ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದಾದ್ಮೇಲೆ ಕ್ರೂರವಾದಂತ ಮೃಗಗಳು ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಏನು ಕ್ರೂರರಾದಂತ ಮೃಗಗಳು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಲೋಕದಲ್ಲಿ ದುರಾತ್ಮಕ್ಕೆ ಅಂತಂದ್ರೆ ಯಾವ ತರ? ದುರಾಚೆಗೆ ಒಳ ಬೀಳುವಂತ ರೀತಿಯಲ್ಲಿ ಇರುವಂತ ಒಂದು ಲೋಕಕ್ಕೆ ಆಸೆ ಆಂಶೆಗೆ ಒಳ ಬೀಳುವಂತ ಒಂದು ರೀತಿಯಲ್ಲಿ ಡಿಸ್ಕೋಸ್, ಟಿವಿ ಚಾನೆಲ್ಸ್ಗಳು, ವೈನ್ ಶಾಪ್ಗಳು ಇವೆಲ್ಲ ಇದೆಯಲ್ಲ, ಈ ಲೋಕದ ಒಂದು ಆಸೆ ಪಾಶೆಗಳಿಗೆ ಎಳೆಯುವಂಥದ್ದು ಇದೆಯಲ್ಲ, ಇದನ್ನ ಕ್ರೂರವಾದಂತ ಮೃಗ ಅಂತ ಅಂದ್ಬಿಟ್ಟು ಬೈಬಲ್ ಹೇಳುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಒಬ್ಬ ಮನುಷ್ಯ ಪಾಪ ಮಾಡಬಾರ್ದು ಅಂದ್ರೆ ಇವೆಲ್ಲ ಇರಬಾರ್ದು. ಇವನ್ನೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಡೈವರ್ಟ್ ಮಾಡ್ಬೇಕು ದೇವರು. ಇದನ್ನ ಯಾವಾಗ ಮಾಡ್ತಾರೆ? 1000 ವರ್ಷದಲ್ಲಿ ಎಲ್ಲಾ ರೀತಿಯಲ್ಲೂ ಇದನ್ನ ಕೆಟ್ಟದನ್ನೆಲ್ಲ ತಡೆಗಟ್ಟಿ ಅದರಲ್ಲೇ ಒಳ್ಳೆದನ್ನಾಗಿ ಮಾರ್ಪಾಟು ಮಾಡಿ ಸತ್ಯನ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾರೆ. ಪ್ರತಿಯೊಬ್ಬರು ಸತ್ಯನ ತಿಳ್ಕೊಂಡು ಯೇಸು ಕ್ರಿಸ್ತರ ಬಗ್ಗೆ ಒಂದು ಪ್ರೀತಿ ಅಭಿಮಾನನ ಇಟ್ಕೊಂಡು ದೇವರಲ್ಲಿ ಐಕ್ಯರಾಗಿರ್ತಾರಂತೆ. ಯೆಶಾಯ 35ನೇ ಅಧ್ಯಾಯ 10ನೇ ವಚನ ಓದಿ. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು. ಹರ್ಷಾನಂದಗಳನ್ನು ಅನುಭವಿಸುವರು. ಮೊರೆಯು ಕರೆಕರೆಯು ತೊಲಗಿ ಹೋಗುವವು. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರೆ ಆತ್ಮೀಯರೇ, ಸಂತೋಷವಾಗಿರ್ತಾರಂತೆ. ಇಡೀ ಭೂಮಂಡದಲ್ಲಿ ಒಂದು ಚಿಯೋನಿನ ರೀತಿಯಲ್ಲಿ ಸಂಭ್ರಮ ಹರ್ಷದೊಡನೆ ಪ್ರತಿಯೊಬ್ಬರು ಕೂಡ ಇರ್ತಾರಂತೆ. ನೋಡಿ, ಸಿಂಹ ಅಂದ್ರೆ ಸೈತಾನ್ ಇರೋದಿಲ್ಲ. ಕ್ರೂರವಾದಂತ ಮೃಗ ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಲೋಕಕ್ಕೆ ಸೆಳೆಯುವಂತ ವಸ್ತುಗಳು ಯಾವುದೂ ಇರೋದಿಲ್ಲ. ಪ್ರತಿಯೊಬ್ರು ಕೂಡ ಯೇಸು ಸ್ವಾಮಿ ಬಗ್ಗೆ ಅರ್ಥ ಮಾಡ್ಕೊಂಡು, ಯೇಸು ಸ್ವಾಮಿ ನಮಗೋಸ್ಕರ ಇಡೀ ಲೋಕಕ್ಕೋಸ್ಕರ ವಿಮೋಚನೆ ಕೊಟ್ಟಿರುವಂತ ಒಂದು ಸಂಗತಿ. ನೋಡಿ ಪ್ರಿಯರೇ, ಯಾರಾದ್ರೂ ಒಬ್ಬ ವ್ಯಕ್ತಿ ತನ್ನ ಪ್ರಾಣನೇ ಕೊಟ್ಬಿಡ್ತಾರ ನಮಗೋಸ್ಕರ? ಯಾರು ಕೊಡಲ್ಲ ರೀ. ಆದ್ರೆ ಯೇಸು ಸ್ವಾಮಿ ಕೊಟ್ರು. ಯಾರಿಗೋಸ್ಕರ? ನಮಗೆ ನಿಮಗೆಲ್ಲರಿಗೋಸ್ಕರ ತನ್ನ ಪ್ರಾಣನೇ ಕೊಟ್ರು ರೀ. ಈ ಒಂದು ವಿಚಾರನ ಇಡೀ ಲೋಕದಲ್ಲಿರುವಂತ ಎಲ್ಲಾ ಜನರುಗಳು ತಿಳ್ಕೊಂಡು ಪ್ರತಿಯೊಬ್ರು ಕೂಡ ಈ ಒಂದು ಮಾರ್ಗನ ಅನುಸರಿಸಿ ನಡೀತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡ್ಬೇಕಾದ್ರೆ ಈಗ ನಿಮ್ಗೆಲ್ಲ ಗೊತ್ತು, ಹೈವೇ ಮಾಡೋದು ಎಷ್ಟು ಕಷ್ಟ ಅಲ್ವಾ? ನ್ಯಾಷನಲ್ ಹೈವೇ NH ಎಷ್ಟು ಬೆಟ್ಟ ಗುಡ್ಡಗಳನ್ನೆಲ್ಲ ಕೊಡಿಬೇಕು, ಮಣ್ಣು ಹಾಕ್ಬೇಕು, ಜಲ್ಲಿ ಹಾಕ್ಬೇಕು, ಸಿಮೆಂಟ್ ಹಾಕ್ಬೇಕು, ಟಾರ್ ಎಲ್ಲ ಹಾಕ್ಬೇಕು, ಇಷ್ಟೆಲ್ಲ ಕೆಲಸ ಇರುತ್ತೆ ಅಲ್ವಾ? ಅದಾದ್ಮೇಲೆ ಹೈವೇ 100-150ರಲ್ಲಿ ಸ್ಪೀಡಾಗಿ ಹೋಗ್ಬಿಡ್ಬೋದು. ಅದೇ ತರನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆಲ್ರೆಡಿ ಅವ್ರ ಕೆಲ್ಸನ ಶುರು ಮಾಡ್ಕೊಬಿಟ್ಟಿದ್ದಾರೆ. ನೋಡಿ, ಯೆಶಾಯ 52ನೇ ಅಧ್ಯಾಯ 10ನೇ ವಚನ ಓದಿ. 52-63 ಯೆಶಾಯ 62ನೇ ಅಧ್ಯಾಯ 10ನೇ ವಚನ. ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ, ರಾಜ ಮಾರ್ಗವನ್ನು ಎತ್ತರಿಸಿರಿ, ಕಲ್ಲುಗಳನ್ನು ತೆಗೆದು ಹಾಕಿರಿ, ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ. ಇಗೋ, ಸಿಸ್ಟರ್ ನೋಡಿ ಆತ್ಮೀಯರೇ, ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ರಾಜ್ಯ ಮಾರ್ಗನ ಯೇಸು ಕ್ರಿಸ್ತರು ಸಿದ್ಧ ಮಾಡ್ತಾ ಇದ್ದಾರೆ. ಕಲ್ಲುಗಳು
ಅಲ್ಲಿದ್ದಂತೆ ಒಂದು ಅಡೆತಡೆಗಳನ್ನೆಲ್ಲ ನಿವಾರಣೆ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ನಿವಾರಣೆ ಮಾಡಿ ಯೇಸು ಕ್ರಿಸ್ತರ ಒಂದು ಮಾರ್ಗನ ಸಿದ್ಧಪಡಿಸ್ಕೊಂಡು ಆ ಯೇಸು ಕ್ರಿಸ್ತರು ಬರ್ತಾ ಇದಾರೆ. ಈಗ ನೋಡಿ, ಉದಾಹರಣೆ ನೋಡಿ, ಒಂದ್ ಕಾಲದಲ್ಲಿ ಬೆಕ್ಕೋದ್ರೆ ಎಲ್ರು ಕೂಡ ಏನ್ ಮಾಡ್ತಿದ್ರು ಅಂತಂದ್ರೆ ಎದುರ್ಕೊಂತಿದ್ರು, ಕೆಲ್ಸ ಕಾರ್ಯಕ್ಕೆ ಹೋಗ್ತಿರ್ಲ. ಆಮೇಲೆ ನಿಂಬೆಹಣ್ಣೆಲ್ಲ ಕಟ್ತಾ ಇದ್ರು. ಇಲ್ಲಿ ನೋಡಿ, ಆಮೇಲಿಂದ ಮನೆ ಕಟ್ಟಿದ್ರೆ ಒಂದು ಒಂದು ದೈವದೆಲ್ಲ ಮಡಗ್ತಿದ್ರು. ಯಾಕೆ? ನಾನು ಇದೀನಿ, ಇನ್ಯಾರೋ ಬರ್ಬೇಡಿ, ಅದೇ ಕಾಗೆ ಬಂದು ಕೂಕೊಂಡ್ರೆ ಏನೇನೋ ಒಂದು ಮೂಢನಂಬಿಕೆಗಳು ಇತ್ತು. ಈಗ ಏನಾಗಿದೆ, ಇವೆಲ್ಲ ಸ್ವಲ್ಪ ಹೋಗ್ತಾ ಇದೆಯಾ ಇಲ್ವಾ? ಹೋಗ್ತಿದೆ. ಮೊದ್ಲೆಲ್ಲ ಎಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ರು, ಯಾರಿಗೂ ಸಿಗಾಕೋತಾ ಇರಲ್ಲ, ಕೊಲೆಗಳೆಲ್ಲ ಮಾಡ್ತಾ ಇದ್ರು, ಸಿಗಾಕೋತಾನೆ ಇರಲ್ಲ. ಆದ್ರೆ ಈಗ ಲೈವ್ ಪ್ರೋಗ್ರಾಮ್, ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅಂದ್ಬಿಟ್ಟು ಧರಣಿ ನಿಂತ್ಕೋತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಮೊದ್ಲು ರಾಜಕಾರಣಿಗಳೆಲ್ಲ ಕಣ್ಣು ಮುಚ್ಕೊಂಡು ಆರಾಮಾಗಿ ದರೋಡೆ ಮಾಡ್ತಾ ಇದ್ರು, ಈಗ ಕಷ್ಟ ಆಗ್ತಾ ಇದೆ. ಸೊ ಈಗ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಮಾರ್ಗ ಸಿದ್ಧ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತರ ಒಂದು ಬರುವಿಕೆ ಹತ್ರ ಆಗ್ತಿದೆ. ನೀವೆಲ್ಲರೂ ಕೂಡ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಿ ಜಯಶಾಲಿ ಆಗ್ಬೇಕು. ನಮ್ಗೆ ನಿಮ್ಗೆ ಮಾತ್ರ ಈ ಒಂದು ಮಾರ್ಗ ಇರೋದು. ನಾವ್ ಯಾರು ಕೂಡ ರಾಜ್ಯ ಮಾರ್ಗದ ಹೋಗೋದಕ್ ಸಾಧ್ಯನೇ ಇಲ್ಲ ರೀ. ಯೇಸು ಕ್ರಿಸ್ತನ ಅರ್ಥ ಆದ್ಮೇಲೆ ಆ ಮಾರ್ಗದಲ್ಲೇ ನಾವು ನಡೆದು ಜಯನ ಹೊಂದಲೇಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಗೆ ನಿಮ್ಗೆ ಕೊಟ್ಟಿರೋ ಒಂದು ಅವಕಾಶ ಇದು. ಸೊ ನಾವ್ಯಾರು ಕೂಡ ವಿಶಾಲವಾದಂತ ಮಾರ್ಗದಲ್ಲಿ ಹೋಗದೆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಿ ಜಯನ ಹೊಂದೋಣ. ಮುಂದೆ ಬರುವಂತ ಒಂದು ಯುಗದಲ್ಲಿ ಕ್ರಿಸ್ತನ ಒಂದು 2ನೇ ಬರುವಿಕೆ ಬಂದು 1000 ವರ್ಷ ಆರಂಭದಲ್ಲಿ ಎಲ್ಲಾರನ್ನು ಪುನರುತ್ಥಾನ ಮಾಡ್ತಾರೆ. ಆಗ ಪ್ರತಿಯೊಬ್ಬರಿಗೂ ಕೂಡ ವಿಶಾಲವಾದಂತ ಮಾರ್ಗದಲ್ಲಿ ನಡೆದು ಸೋತೋಗಿರುವಂತ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಇನ್ನೊಂದು ಅವಕಾಶನ ಕೊಟ್ಟು ಕ್ರಿಸ್ತನ ಒಂದು 1000 ವರ್ಷದಲ್ಲಿ ಮಾರ್ಗನ ಸರಿಪಡಿಸಿ ಪ್ರತಿಯೊಬ್ಬರಿಗೂ ಕೂಡ ಜಯನ ಕೊಡ್ತಾ ಪ್ರಿಯ ಸಹೋದರ ಮತ್ತು ಸಹೋದರರೇ. ಒಂದು ವಾಕ್ಯ ಓದಿ, ಯೋಹಾನ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡಿದ್ರ ಆತ್ಮೀಯರೇ, ಯೇಸು ಕ್ರಿಸ್ತರು ನಮಗೆ ಈ ಭೂಲೋಕಕ್ಕೆ ಬಂದಿದೆ ಏನಂದ್ರೆ ಎಲ್ಲರನ್ನೂ ನಾಶ ಮಾಡೋದಕ್ಕಲ್ಲ ರೀ, ಒಬ್ಬನು ಕೂಡ ನಾಶ ಆಗದೆ ಪ್ರತಿಯೊಬ್ಬರನ್ನು ಕೂಡ ನಿತ್ಯ ಜೀವ ಪಡ್ಕೊಳ್ಳಿ ಅನ್ಬಿಟ್ಟೇನೆ ಈ ದೇವರ ಒಂದು ಉದ್ದೇಶ, ಯೇಸು ಕ್ರಿಸ್ತನ ಒಂದು ಕರ್ತವ್ಯ ಆಗಿತ್ತು. ಸೊ ಕ್ರಿಸ್ತನ ಒಂದು 1000 ವರ್ಷ ಆಳ್ವಿಕೆಯಲ್ಲಿ ಒಂದು ರಾಜ್ಯ ಮಾರ್ಗದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾರೆ, ಅವ್ರಿಗೆ ನಡೆಸ್ತಾರೆ. ನಡಿದಿರೋರಿಗೆ ಇನ್ನೊಂದು ದಾರಿ ಇದೆ, 2ನೇ ಮರಣ. ಸೊ ಅದು ಮುಂದೆ ಬರುವಂತ ಒಂದು ಕ್ಲಾಸ್ ನಲ್ಲಿ ನಾವು ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ಇದು ಇವತ್ತಿನ ಒಂದು ಪಾಠ. 3 ಮಾರ್ಗಗಳು, ಒಂದು ಇಕ್ಕಟ್ಟಾದ ಮಾರ್ಗ, ಒಂದು ವಿಶಾಲವಾದಂತ ಮಾರ್ಗ, ಒಂದು ರಾಜ್ಯ ಮಾರ್ಗ. ಇಕ್ಕಟ್ಟಾದ ಮಾರ್ಗದಲ್ಲಿ ನೀವೆಲ್ಲರೂ ಕೂಡ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ನಾವೆಲ್ಲ ಯಾರನ್ನ ಅನುಸರಿಸ್ತಾ ಇರೋದು, ಯಾರನ್ನ ನಂಬಿರೋದು? ಆಗಿರ್ಬೇಕಾದ್ರೆ ನಾವೆಲ್ಲರೂ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ಜೀವನ ಪಡ್ಕೊಳ್ಳೋಣ ಪ್ರಿಯ ಸಹೋದರ ಮತ್ತು ಸಹೋದರರೇ, ಜೀವನ ಉಳಿಸ್ಕೊಳ್ಳೋಣ. ವಿಶಾಲವಾದಂತ ಮಾರ್ಗದಲ್ಲಿ ನಾವು ಹೋಗೋದು ಬೇಡ. ವಿಶಾಲವಾದಂತ ಮಾರ್ಗದಲ್ಲಿ ಹೋಗುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಗೆ ಇನ್ನೊಂದು ಅವಕಾಶ ದೇವ್ರು ಕೊಡ್ತಾರೆ. ಅದೇ ಅವಾಗ ಕ್ರಿಸ್ತನ ಒಂದು 2ನೇ ಬರುವಿಕೆ ಬಂದಾದ ನಂತರ. ಸೊ ಬಂದಾದ ನಂತರ ಏನಾಗುತ್ತೆ ಅಂತಂದ್ರೆ 2ನೇ ಒಂದು ಮಾರ್ಗದಲ್ಲಿ ಅವ್ರಿಗೂ ಕೂಡ ಒಂದು ರಾಜ್ಯ ಮಾರ್ಗದಲ್ಲಿ ನಡೀತಾರೆ. ಆಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೀವೆಲ್ಲರೂ ಕೂಡ ಪಾಪನ ಮಾಡೋದು ದೇವರಿಗೆ ಇಷ್ಟ ಇಲ್ಲ. ಪಾಪ ಮಾಡೋದ್ರಿಂದ ಮರಣನ ಅನುಭವಿಸ್ತೀವಿ. ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಯಾರಿಗಾದ್ರೆ ಡೌಟ್ಸ್ ಇದೆ ಇವತ್ತಿನ ಕ್ಲಾಸ್ ನಲ್ಲಿ? ಉಮಾ ಸಿಸ್ಟರ್, ಧನಲಕ್ಷ್ಮಿ ಸಿಸ್ಟರ್, ಜೋಯಲ್ ಬ್ರದರ್, ಕೆಂಪರಾಜು ಬ್ರದರ್, ಪಾಠ ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತು. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರಾದಂತ ಮೋಹನ್ ರಾಜ್ ಬ್ರದರ್ನ ಕೇಳ್ಕೊಳ್ತೀನಿ. ಓಕೆ ಬ್ರದರ್, ಕೊನೆ ಪ್ರಾರ್ಥನೆ ಮಾಡೋಣ ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತ ನಮ್ಮ ಉನ್ನತನು ಸರ್ವ ಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವೃತ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನೀವು ನಮ್ಮನ್ನು ಉಂಟು ಮಾಡಿ ತಿರುಗೊಂದು ಆವೃತ್ತಿ ದಿನದಲ್ಲಿ ನಿನ್ನ ಜೀವುಳ ವಾಕ್ಯಗಳನ್ನು ಆ ಬ್ರದರ್ ಅವ್ರ ಮೂಲಕ ಕೇಳಿಸ್ಕೊಳ್ಳಕ್ಕೆ ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಜೂಮ್ ಮೀಟಿಂಗ್ ನಲ್ಲಿ ತಂದೆ ಸೇರಿರ್ತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರು ಎಲ್ಲರಿಗಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ಲರೂ ಕೂಡ ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತ ಶಕ್ತಿಯನ್ನು ಮತ್ತು ಜ್ಞಾನವನ್ನು
ತಿಳುವಳಿಕೆಯನ್ನು ಕೊಟ್ಟಿದ್ದೀರಿ ಮತ್ತು ಅವ್ರಿಗೆ ಮಾತ್ರವಲ್ಲದೆ ಸಮಯವನ್ನು ಒದಗಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ತಂದೆ. ಈ ರೀತಿಯಲ್ಲಿ ಈ ವಾಕ್ಯಗಳನ್ನೆಲ್ಲ ನಾವು ಗ್ರಹಿಸಿಕೊಂಡು ಇದನ್ನು ಕಲಿತು ಇನ್ನೊಬ್ಬರಿಗೆ ಹೇಳುವಂತ ಜ್ಞಾನದಲ್ಲಿ ನಮ್ಮ ನಡೆಸು ಮತ್ತು ಈ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ತಂದೆಯಾದ ದೇವರೇ ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಪ್ರಾರ್ಥನೆ ಕೂಟವನ್ನು ನಡೆಸುವಂತ ಬ್ರದರ್ ಅವರನ್ನು, ಅವರ ಕುಟುಂಬ ಮತ್ತು ಮಕ್ಕಳಿಗಾಗಿ, ಅವರೆಲ್ಲ ಟೀಮ್ಗಾಗಿ ನಾನು ಪ್ರಾರ್ಥನೆ. ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀವು ಕುಟುಂಬ ಸಹಿತವಾಗಿ ಕಾಪಾಡಿ ನಡೆಸ್ರಿ. ಮತ್ತು ಹಾಗೆ ಮಾಡಿದ ಸ್ತೋತ್ರ. ಮತ್ತು ಸೇರಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು ಅವರೆಲ್ಲರ ಕುಟುಂಬಗಳಿಗಾಗಿ ಮತ್ತೊಂದು ಆವರ್ತಿ ನಾನು ಪ್ರಾರ್ಥನೆ. ಬರುವ ವಾರದಲ್ಲಿ ಮತ್ತೆ ದಿನಾಲು ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತೆ ಗ್ರಹಿಸಿಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ನೀವು ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಆಮೇನ್ ಆಮೇನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬಾಯ್ ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ಬಾಯ್ ಬ್ರದರ್ ಸಿಸ್ಟರ್. ಮುಂದಿನ bye. ವಾರ ಇದೇ ಕ್ಲಾಸ್ ಇರುತ್ತೆ. ಮುಂದಿನ ವಾರನೂ ಕೂಡ ದಯವಿಟ್ಟು ಜಾಯ್ನ್ ಆಗಿ. ಓಕೆ ಬ್ರದರ್. ಓಕೆ.